ಹಲೋ ವಿದ್ಯಾರ್ಥಿಗಳೇ, ಬನ್ನಿ ಈ ಒಂದು ವಿಡಿಯೋದಲ್ಲಿ ಇಂಟರೋಗೇಟಿವ್ ಮಾಡೋದನ್ನ ಕಲಿಯೋಣ. ಇಂಟರೋಗೇಟಿವ್ ಈಗಾಗಲೇ ಒಂದು ವಿಡಿಯೋ ಮಾಡಿರುತ್ತೇನೆ, ಆದರೆ ಆ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಎರಡುಗಳನ್ನು ಬಿಟ್ಟು ಉಳ್ಕದ್ದು ಎಲ್ಲ ಟೆನ್ಸ್ಗಳನ್ನು ಇಂಟರೋಗೇಟಿವ್ ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡಿರುತ್ತೇವೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ತಮಗೆಲ್ಲ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಟೆನ್ಸ್ ಅದು ಎರಡುಗಳು ಇಂಟರೋಗೇಟಿವ್ ಮಾಡಬೇಕಾದ್ರೆ. ಹಾಗಾಗಿ ಆ ಒಂದು ಎರಡು ಟೆನ್ಸ್ಗಳ ಕುರಿತು ಬೇರೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವುಗಳ ಕುರಿತು ಒಂದು ಇಂಟರೋಗೇಟಿವ್ ವಿಡಿಯೋನ ಮಾಡೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಯಾಟರ್ನ್ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಈ ತರ ಇರ್ತದೆ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ I eat, we eat, you eat, you eat, he eats, they eat, she eats, they eat, it eats, they eat ಈ ತರ ಇರ್ತೈತ್ರಿ. ಇದನ್ನ ನಾವು ಇಂಟರೋಗೇಟಿವ್ ಮಾಡೋದನ್ನ ಕಲಿಬೇಕಲ್ಲ. ಓಕೆ, ಒಂದು ಸ್ವಲ್ಪ ಕಂಪ್ಯಾರಿಸನ್ ಮಾಡೋಣ. ಈ ಟು ಬಿ ವರ್ಬ್ಗಳನ್ನು ನೋಡ್ರಿ. ಇದನ್ನ ಯಾವ ರೀತಿಯಲ್ಲಿ ಇಂಟರೋಗೇಟಿವ್ ಮಾಡಿದ್ವಿ ನಾವು? ಐ ಆಮ್ ಇದ್ದದ್ದನ್ನು ರಿವರ್ಸ್ ಮಾಡಿ ಆಮ್ ಐ ಮಾಡಿದ್ರೆ ಇಂಟರೋಗೇಟಿವ್ ಆಗ್ಬೋದು ಅಂತ ಹೇಳಿದ್ದೆ. ಹಿಂದಿನ ವಿಡಿಯೋ ನೋಡ್ಬೇಕಾಗತ್ತೆ ನೀವು. ಇದಕ್ಕಿಂತ ಪೂರ್ವದಲ್ಲಿ ಒಂದು ವಿಡಿಯೋ ಮಾಡೀನಿ, ಅಫರ್ಮೇಟಿವ್ ಟು ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತೇಳಿ ವಿಡಿಯೋ ಟೈಟಲ್ ಹಾಕೇನ್ರಿ. ಅಫರ್ಮೇಟಿವ್ ಟು ಇಂಟರೋಗೇಟಿವ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅಂತ ಹಾಕಿನಿ. ಆ ವಿಡಿಯೋದಲ್ಲಿ ಹೇಳ್ತೀನಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಬಿಟ್ಟು ಉಳ್ಕದ್ದೆಲ್ಲವುಗಳನ್ನು ಹೆಂಗೆ ಇಂಟರೋಗೇಟಿವ್ ಮಾಡ್ಬೇಕಂತ ಹೇಳಿ. ಐ ಆಮ್ ಇದ್ದದ್ದನ್ನ ಆಮ್ ಐ ಮಾಡಿದೆ, ಆರ್ ಯು ಹಿಂಗೆಲ್ಲ ಮಾಡಿದ್ರಿ. ವಾಸ್ ಐ ವರ್ ವಿ ಹಿಂಗ್ ಮಾಡಿದ್ರಿ. ಶಲ್ ಐ ಬಿ ಶಲ್ ವಿ ಬಿ ಹಿಂಗ್ ಮಾಡಿದ್ರಿ. ಹ್ಯಾವ್ ಐ ಹ್ಯಾವ್ ವಿ ಹ್ಯಾವ್ ಯು ಈ ತರ ಮಾಡಿದ್ರಿ. ಹ್ಯಾಡ್ ಐ ಹ್ಯಾಡ್ ವಿ ಈ ತರ ಮಾಡಿದ್ರಿ. ಶಲ್ ಐ ಹ್ಯಾವ್ ಶಲ್ ವಿ ಹ್ಯಾವ್ ಈ ತರ ಮಾಡಿದ್ರಿ. ಈಗ ಬಂದಿವಿ ನೋಡ್ರಿ ಸಿಂಪಲ್ ಪ್ರೆಸೆಂಟ್. ಇವನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಐತೆ ಅಲ್ಲ, ಹೀಗೆ ಮಾಡಿದ್ರಿ. ಆಮ್ ಐ ಈಟಿಂಗ್, ಆರ್ ವಿ ಈಟಿಂಗ್, ಆರ್ ಯು ಈಟಿಂಗ್, ಆರ್ ಯು ಈಟಿಂಗ್ ಸಬ್ಜೆಕ್ಟ್ ಮಗ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಎರಡುಗಳನ್ನ ಅದಲಿ ಬದಲಿ ಮಾಡೋದು. ಮೊದಲ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು, ಆಮೇಲೆ ಸಬ್ಜೆಕ್ಟ್ ಹಾಕ್ಬಿಟ್ಟು ಇದೇನದಲ್ಲ ಇದಕ್ಕಿದ್ದಂತೆ ಇಡಬೇಕು ಮೇನ್ ವರ್ಬ್. ಆಮ್ ಐ ಈಟಿಂಗ್ ಇಂಟರೋಗೇಟಿವ್, ಹ್ಯಾವ್ ಐ ಈಟನ್ ಇಂಟರೋಗೇಟಿವ್, ಹ್ಯಾವ್ ಐ ಬೀನ್ ಈಟಿಂಗ್ ಇಂಟರೋಗೇಟಿವ್. ಸಿಂಪಲ್ ಪಾಸ್ಟ್ ಒಂದು ಬೇರೆ ರೀತಿ ಐತ್ರಿ, ಇವತ್ತು ಹೇಳ್ತಾರೆ ಅದು. ವಾಸ್ ಐ ಈಟಿಂಗ್, ಹ್ಯಾಡ್ ಐ ಈಟನ್, ಹ್ಯಾಡ್ ಐ ಬೀನ್ ಈಟಿಂಗ್, ಶಲ್ ಐ ಈಟ್, shall I be eating, shall I have eaten, shall I have been eating. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಲಾಸ್ಟ್ ಟೆನ್ಸ್ ತನಕ ಎಲ್ಲನೂ ಒಂದೇ ರೀತಿಯಿಂದ ಮಾಡ್ತೀವಿ. ಇಂಟರೋಗೇಟಿವ್ ಮಾಡ್ಕೋಬೇಕಾದ್ರೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅದರಲ್ಲಿ ಬದಲಿ ಮಾಡಿಕೊಂಡು ಮುಂದಿನ ಪಾರ್ಟ್ ಇದಕ್ಕಿದ್ದಂತೆ ಇಟ್ಕೊಂಡ್ಬಿಟ್ರೆ ಅಸರ್ಟಿವ್ ಅಫರ್ಮೇಟಿವ್ ಸೆಂಟೆನ್ಸ್ ಹೋಗಿ ಇಂಟರೋಗೇಟಿವ್ ಸೆಂಟೆನ್ಸ್ ಆಗ್ತೈತಿ. ಆದರೆ ಇಲ್ಲದ ನೋಡ್ರಿ ಸಿಂಪಲ್ ಪ್ರೆಸೆಂಟ್, ಇದನ್ನ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಿಂಪಲ್ ಪ್ರೆಸೆಂಟ್ ಅಂತ ಗುರ್ತಿಡ್ಯಾಕೆ ಬರ್ಬೇಕಲ್ರಿ? ಮೊದಲು ನಿಮಗೆ ಸಬ್ಜೆಕ್ಟ್ ಇರ್ತೈತಿ, ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಮೇನ್ ವರ್ಬ್ ಇರ್ತೈತಿ. ಮೇನ್ ವರ್ಬ್ ಪ್ರೆಸೆಂಟ್ ಫಾರ್ಮ್ ಇರ್ತೈತಿ. ಸಿಂಪಲ್ ಪ್ರೆಸೆಂಟ್ ಇದೊಂದು ಬೇರೆ ರೀತಿಯಲ್ಲ. ಅದ್ರ ಬದಲಿ ಈಗ ಐ ಈಟ್ ಅಂತೈತಿ, ಈಟಾಯ್ ಅಂತ ಮಾಡಕ್ ಬರೋದಿಲ್ಲ. ಹಾಗೆ ಮಾಡಿಗಿದ್ದೀರಿ ಮತ್ತೆ ನಿಮ್ಗೆ. ಮತ್ತೆ ಸಿಂಪಲ್ ಪಾಸ್ಟ್ ಒಂದು ಈ ರೀತಿ ಐತಿ, ಬೇರೆ ರೀತಿ ಐತಿ, ಅದು ಹೇಳ್ತೀನಿ ಅಲ್ಲಿ. ಐ ಏಟ್ ಅಂತ ಐತಿ, ಏಟಾಯ್ ಅಂತ ಮಾಡೋದು ಇಲ್ಲ ಇಲ್ಲ ಇಲ್ಲ, ತಪ್ಪಾಗ್ತೈತಿ.
ಸಿಂಪಲ್ ಪ್ರೆಸೆಂಟ್ ಒಂದು, ಸಿಂಪಲ್ ಪಾಸ್ಟ್ ಒಂದು ಇಂಟರಾಗೇಟಿವ್ ಮಾಡೋದನ್ನ ಹೇಳ್ತೀನಿ. ಬಹಳ ಮುಖ್ಯವಾಗಿರುವಂತ ವಿಡಿಯೋ ಇದು. ಯಾವ್ದಾದ್ರು ವಿಡಿಯೋ ಟೆನ್ಸ್ಗಳಲ್ಲಿ ಏನೋ 6 ಪಾರ್ಟ್ ಮಾಡೇನೆ. 6 ಪಾರ್ಟ್ ಒಂದು ತಪ್ಪಲಾರ್ದೆ ನೀನು ನೋಡ್ಬೇಕಾಗ್ತದ. ಅವೆಲ್ಲ ಟೆನ್ಸ್ಗಳು ನೋಡ್ರಿ. ಆಮೇಲೆ ಇದರಿಂದ ಇಂಟ್ರಾಗೇಟಿವ್ ಒಂದು ವಿಡಿಯೋ ಮಾಡೀನಿ, ಅದು ನೋಡ್ರಿ. 1 ಅವರ್ ಮಾಡೇನಿ ಅದನ್ನ. ಇವಾಗಿಂದು ವಿಡಿಯೋ ಅದಕ್ಕಿಂತ ಎಲ್ಲಕ್ಕಿಂತಲೂ ಹೆಚ್ಚು ಇಂಪಾರ್ಟೆಂಟ್. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಯಾಕೆ ಇದನ್ನ ಆ ರೀತಿ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಸಿಂಪಲ್ ಪಾಸ್ಟ್ ನಲ್ಲಿ ಎಲ್ಲಿದೆ ಹೆಲ್ಪಿಂಗ್ ವರ್ಬ್? ಟು ಬಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಟು ಹ್ಯಾವ್, ಐ ಆಮ್ ಈಟಿಂಗ್, ಐ ಹ್ಯಾವ್ ಈಟನ್, ಯಾಮ್, ಹ್ಯಾವ್ ಹೆಲ್ಪಿಂಗ್ ವರ್ಬ್ ಬರ್ತಾವೆ. ಸಿಂಪಲ್ ಪಾಸ್ಟ್ ನ ಯಾವ ಹೆಲ್ಪಿಂಗ್ ವರ್ಬ್ ಐತಿ? ಯಾವ್ದಾವ್ದು ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಂಥದ್ದು ಟೆನ್ಸಸ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಒಂದು, ಸಿಂಪಲ್ ಪಾಸ್ಟ್ ಒಂದು. ಸಿಂಪಲ್ ಪಾಸ್ಟ್ ಆಗಿದ್ರೆ ಐ ಏಟ್ ಆಗ್ತೈತಿ, ಸಿಂಪಲ್ ಪ್ರೆಸೆಂಟ್ ಆಗಿದ್ರೆ ಐ ಈಟ್ ಆಗ್ತೈತಿ. ಹೆಲ್ಪಿಂಗ್ ವರ್ಬ್ ಇರ್ಲಾರ್ದಂಥ ಟೆನ್ಸಸ್ ಇವು. ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಐ ಈಟ್, ಐ ಸಿಂಗ್, ಐ ರೀಡ್, ಐ ಗೋ, ಐ ಕಮ್, ಐ ಜಂಪ್, ಈ ತರ ಬಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಏಟ್, ಐ ಡ್ರ್ಯಾಂಕ್, ಐ ರೋಟ್, ಐ ಜಂಪ್ಡ್, ಐ ಗೇವ್, ಐ ಕ್ಲೈಂಬ್ಡ್, ಐ ರ್ಯಾನ್, ಐ ವಾಕ್ಡ್, ಈ ತರ ಬಂದ್ರೆ ಸಿಂಪಲ್ ಪಾಸ್ಟ್. ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ಗಳಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಯಾವ ರೀತಿ ಇಂಟ್ರಾಗೇಟಿವ್ ಮಾಡಬೇಕು ಬಹಳ ಮುಖ್ಯ ಅಲ್ಲ. ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಬಹುತೇಕ ಏನು ಈ ಗ್ರಾಮರ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಕೊಡ್ತಾರಲ್ಲ ಎಕ್ಸಾಮಿನೇಷನ್ದಲ್ಲಿ, ಈ ಪ್ಯಾಸಿವ್ ವಾಯ್ಸ್ ಮಾಡುವಂತ ಕೊಡ್ತಾರೆ, ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಮಾಡುವಂತ ಕೊಡ್ತಾರೆ, ಕ್ವಶನ್ ಟ್ಯಾಗ್ ಅಂತ ಮಾಡ್ತಾರೆ, ರಿಮೂವ್ ಟು ಅಂತ ಮಾಡ್ತಾರೆ. ಬಹಳ ಅದಾವಲ್ಲ ಅವೆಲ್ಲ. ಸಾಮಾನ್ಯವಾಗಿ ಕ್ವಶನ್ಸ್ಗಳು ಯಾವ ಕೊಡುವಂತ ಟೆನ್ಸ್, ಯಾವ ಟೆನ್ಸ್ ನ ಕೊಡ್ತಾರೆ ಅಂದ್ರೆ ಸಿಂಪಲ್ ಪಾಸ್ಟ್ ನ ಕೊಡ್ತಾರೆ ಜಾಸ್ತಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಅದರಾಗ ಸಿಂಪಲ್ ಪಾಸ್ಟ್ ಜಾಸ್ತಿ. ಆದ್ದರಿಂದ ಈ ಟೆನ್ಸ್ಗಳನ್ನ ಇಂಟ್ರಾಗೇಟಿವ್ ಮಾಡಿಕೊಳ್ಳೋದು ಬಹಳ ಮುಖ್ಯ. ಆಯ್ತು, ಇಂಟ್ರೊಡಕ್ಷನ್ ಸ್ವಲ್ಪ ಕೊಟ್ಟೆ. ಇಲ್ಲಿವರೆಗೂ ಸ್ವಲ್ಪ ಕಂಪ್ಯಾರಿಸನ್ ಮಾಡಬೇಕಾಗಿತ್ತು. ಹಿಂದಿನ ವಿಡಿಯೋದಲ್ಲಿ ಏನ್ ಹೇಳಿದ್ದೆ, ಇಂಟ್ರಾಗೇಟ್ ಮಾಡ್ಕೋಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಿಟ್ಟು ಅನ್ನೋದನ್ನ ಹೇಳಿದೆ. ಈಗ ಈ ವಿಡಿಯೋದೊಳಗ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಇಂಟ್ರಾಗೇಟಿವ್ ಮಾಡೋದು ಕಲಿಯೋಣ. ಬರ್ರಿ, ಇದು ಸಿಂಪಲ್ ಪ್ರೆಸೆಂಟ್ ಇಂದ ಮೊದಲು ನೋಡೋಣ, ನಂತರ ಸಿಂಪಲ್ ಪಾಸ್ಟ್ ಹೋಗ್ತೀನಿ. ಸಿಂಪಲ್ ಪ್ರೆಸೆಂಟ್ ಇದನ್ನ ಹೆಂಗೆ ಇಂಟ್ರಾಗೇಟಿವ್ ಮಾಡ್ಕೋಬೇಕಂದ್ರೆ, ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಆದ್ರೆ ಇಲ್ಲೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಆದ್ದರಿಂದ ನಾವೇನ್ ಮಾಡ್ಕೋಬೇಕಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಅಡಾಪ್ಷನ್ ಮಾಡ್ಕೋಬೇಕಾಗ್ತದೆ. ನಾವು ದತ್ತಕ್ಕೆ ತಗೊಂಡ್ ಬರ್ಬೇಕಾಗ್ತೈತಿ. ಅಂದ್ರೆ ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಅಂದ್ರೆ ಒಂದು ಅಡಿಷನಲ್ ವರ್ಡ್ ಯೂಸ್ ಮಾಡ್ಬೇಕಾಗ್ತೈತಿ, ಡೂ ಅಂತ ಹೇಳಿ. ಒಂದು ಸೆಂಟೆನ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗ್ ಬರ್ಬೇಕಲ್ಲ, ಅದಕ್ಕೆ ಡೂ ಅಂತ ಸ್ಟಾರ್ಟಿಂಗ್ ಯೂಸ್ ಮಾಡ್ಕೋಬೇಕು. ಐ ಈಟ್ ಐತಿಲ್ರಿ, ಇದಕ್ಕೆ ಡೂ ಹಚ್ಬೇಕು. ಫಸ್ಟ್ ಡೂ ಐ ಈಟ್ ಮಾಡ್ಬೇಕು. ತಿಳಿತಾವ್ರಿ? ಡೂ ಐ ಈಟ್. ಮತ್ತೆ ಇದು ಅಫರ್ಮೇಟಿವ್ ಮಾಡ್ಬೇಕಂದ್ರೆ ಡೂ ತೆಗೆದು ಬಿಡ್ಬೇಕು, ಐ ಈಟ್ ಆಗುತ್ತೆ. ಇಂಟ್ರಾಗೇಟಿವ್ ಮಾಡ್ರಿ ಅಂದ್ರೆ ಡೂ ಐ ಈಟ್, ಈ ತರ. ಇವೆಲ್ಲವೂ ಹಂಗ. ಆದ್ರ ಹಿ ಶಿ ಇಟ್ ಒಂದ್ ಸ್ವಲ್ಪ ಬೇರೆ ಐತಿ. ಡೂ ಐ ಈಟ್ ಕ್ವಶನ್ ಮಾರ್ಕ್, ಡೂ ವಿ ಈಟ್, ಡೂ ಯು ಈಟ್, ಡೂ ಯು ಈಟ್. ಹಿ ಶಿ ಇಟ್ ಬಂದಾಗ ಏನ್ ಮಾಡ್ಕೋಬೇಕಂದ್ರೆ ಡಸ್ ಮಾಡ್ಕೋಬೇಕ್ರಿ, ಡೂ ಬರೋದಿಲ್ಲ ಇಲ್ಲಿ. ಒಟ್ಟ ಇಂಗ್ಲಿಷ್ ನಲ್ಲಿ ಹಿ ಸಿಟ್ ಜೊತೆಗೆ ಡೂ ಬರೋದಿಲ್ಲ, ಡಸ್ ಬರ್ತೈತಿ. ಡಸ್ ತಗೋಬೇಕು ಇಲ್ಲಿ. ಡಸ್ ಹಿ ಈಟ್ ಮಾಡ್ಬೇಕ್ರಿ. ಮತ್ತೊಂದು ಗಮನ ಹರಿಸಬೇಕಾದದ್ದು ಏನಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ಒಳಗ ಎಸ್ ಬರ್ತೈತಿ, ಈಟ್ಸ್ ಅಂತೇಳಿ. ಆದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಎಸ್ ಬರಬಾರ್ದ್ರಿ. ಡಸ್ ಹಿ ಈಟ್ ಅಂತ ಆಗ್ಬೇಕು, ಡಸ್ ಶಿ ಈಟ್ ಅಂತ ಆಗ್ಬೇಕ್ರಿ, ಡಸ್ ಇಟ್ ಈಟ್
ಅಂತ ಆಗ್ಬೇಕು. ಮತ್ತೆ ಈಚೆ ಕಡೆ ಡೂ ದೇ ಈಟ್ ಆಗುತ್ತೆ. ಡೂ ದೇ ಈಟ್, ಡೂ ದೇ ಈಟ್. ಐ, ವಿ, ಯು, ದೇ ಇದರಲ್ಲಿ ಡೂ ಬರ್ತದೆ. ಅಥವಾ ವರ್ಬಿಗೆ ಎಸ್ ಇರೋದಿಲ್ಲಲ್ಲ, ಸಬ್ಜೆಕ್ಟ್ ಐತಿ, ವರ್ಬ್ ಐತಿ. ಇದಕ್ಕೆ ಎಸ್ ಇದೇನೋ ಇಲ್ಲ, ಹಾಗಾದ್ರೆ ಡೂ ತಗೋರಿ. ವರ್ಬಿಗೆ ಎಸ್ ಅಥವಾ ಎಸ್ ಐತೆ ಇಂತಲ್ಲಿ ಡಸ್ ತಗೊಂಡು ಸ್ಟಾರ್ಟಿಂಗ್ ಡಸ್ ತಗೋರಿ. ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥ ಎಸ್ ಇ ಎಸ್ ಅನ್ನ ಕೈ ಬಿಡಬೇಕಾಗ್ತೈತಿ, ಬಳಸಬಾರ್ದು. ಈಟ್ಸ್, ಡಸ್ ಈಟ್, ಈಟ್ ಆಗತ್ತ, ಈಟ್ ಆಗತ್ತ. ಕೆಲವೊಂದು ವಿದ್ಯಾರ್ಥಿಗಳು ನಾನು ನೋಡಿನಲ್ಲ ಏನ್ ಮಾಡ್ತಾರಂತಂದ್ರ ಡಸ್ ಹಿ ಈಟ್ಸ್ ಮಾಡ್ತಾರ. ತಪ್ಪಲ್ಲ ಅಂತ ಹಂಗೆ ಮಾಡಿದ್ರೆ. ಅಂದ್ರೆ ಸ್ಟಾರ್ಟಿಂಗ್ ಹಂಗೆ ಮಾಡ್ತಾರೆ ಬಿಗ್ನರ್ಸ್. ಎಸ್ ಅನ್ನ ಕೈ ಬಿಡ್ಬೇಕು ಅನ್ನೋದನ್ನು ನೆನಪು ಹಾರ್ತಾರ ಅಥವಾ ಏನಾಗತ್ತೋ ಗೊತ್ತಿಲ್ಲ. ಮನುಷ್ಯನ ಸ್ವಭಾವ ಏನೋ ಅದು. ಸಾಕಷ್ಟು ವಿದ್ಯಾರ್ಥಿಗಳು, ಸಾಕಷ್ಟು ನಾನಿ ಅನ್ನುವಂತ ಒಳ್ಳೆ ಜಾಣ ವಿದ್ಯಾರ್ಥಿಗಳೇ ಡಸ್ ಹಿ ಈಟ್ಸ್ ಮಾಡ್ತಾರ. ತಪ್ಪಾಗತ್ತಲ್ರಿ. ಡಸ್ ಹಿ ಈಟ್ ಆಗ್ಬೇಕು. ಸಿಂಪಲ್ ಪ್ರೆಸೆಂಟ್ ಎರಡು ತರ ಸೆಂಟೆನ್ಸ್ಗಳು ಬರ್ತಾವ್ರಿ. ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರ್ತದ, ಇಲ್ಲ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಎಸ್ ಅಥವಾ ಇ ಎಸ್ ಇರ್ತದ. ಈ ತರ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಷ್ಟೇ ಇತ್ತು, ಡೂ ತಗೊಂಡ್ ಮಾಡ್ರಿ. ಈ ತರ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಎಸ್ ಅಥವಾ ಇ ಎಸ್ ಇತ್ತಪ್ಪ ಅಂದ್ರೆ ಡಸ್ ತಗೋರಿ. ಡಸ್ ತಗೊಂಡು ವರ್ಬ್ ಇರ್ತತಲ್ಲ ಎಸ್, ಅದನ್ನ ಕೈ ಬಿಟ್ರು. ಡಸ್ ಹಿ ಈಟ್, ಡಸ್ ಹಿ ಈಟ್, ಡಸ್ ಶಿ ಈಟ್, ಡಸ್ ಇಟ್ ಈಟ್ ಅಂತ ಆಗ್ತದೆ. ಬಹಳ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಉಳ್ಕದ ಕಡೆ ಏನ್ ಮಾಡಿದ್ವಿ ನಾವು, ಹಿಂಗ ಇಲ್ಲಿ ಮಾಡಿದೇವಲ್ಲ ಇದಕ್ಕೆ. ಫಾರ್ ಎಕ್ಸಾಂಪಲ್ ಹೆಂಗ ನಾವು ಸಲ ಹೇಳೇನ್ರಿ ಅದು, ಐ ಶಾಲ್ ಹ್ಯಾವ್, ಶಲ್ ಐ ಹ್ಯಾವ್, ಇವೆರಡು ಸ್ಥಾನಗಳು ಬದಲಾವಣೆ ಮಾಡ್ಕೊಂಡ್ಬಿಟ್ವಿ. ಐ ಶಾಲ್ ಹ್ಯಾವ್, ಶಲ್ ಐ ಹ್ಯಾವ್ ಮಾಡಿದ್ವಿ. ಆದ್ರೆ ಎಲ್ಲವೂ ಹಾಗೆ ಮಾಡಿದ್ವಲ್ರಿ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಬಿಟ್ಟು. ಆದ್ರೆ ಸಿಂಪಲ್ ಪ್ರೆಸೆಂಟ್ ಒಳಗ ಹಾಗೆ ಮಾಡೋ ಹಾಗಿಲ್ಲ. ನೋಡ್ಬೇಕು ಸಿಂಪಲ್ ಪ್ರೆಸೆಂಟ್ ಅಂತ ಹೆಂಗ್ ಗೊತ್ತಾಗ್ತೈತ್ರಿ ನಮಗೆ. ಸಿಂಪಲ್ ಪ್ರೆಸೆಂಟ್ ಅಂತ ಹೆಂಗ್ ಗೊತ್ತಾಗ್ತೈತಿ ಅಂತಂದ್ರೆ, ಹೆಂಗ್ ಗೊತ್ತಾಗ್ತೈತ್ರಿ ಸಿಂಪಲ್ ಪ್ರೆಸೆಂಟ್ ಅನ್ನೋದು, ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರ್ತೈತ್ರಿ ಸಿಂಪಲ್ ಪ್ರೆಸೆಂಟ್. ಇಲ್ಲ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದು ಎಸ್ ಅಥವಾ ಇ ಎಸ್ ಇರ್ತೈತಿ ಅಥವಾ ಐ ಎಸ್ ಇರ್ತೈತಿ. ಕ್ಯಾರೀಸ್, ಮ್ಯಾರೀಸ್ ಅಂತ ಬಂದ್ರೆ ಅವಾಗ ಇದು ಈ ಕ್ಯಾರೀಸ್ ಐತೆ ಅಂತ ತಿಳ್ಕೊರಿ. CARRIES ಕ್ಯಾರೀಸ್ ಅಂತ ತಿಳ್ರಿ. ಅವಾಗ ಡಸ್ ತಗೊಂಡು ಡಸ್ ಹಿ ಕ್ಯಾರೀಸ್ ಆಗೋದಲ್ರಿ. ಡಸ್ ಹಿ ಕ್ಯಾರಿ, ಶಿ ಮ್ಯಾರೀಸ್ ಅಂತದ. ಡಸ್ ಶಿ ಮ್ಯಾರಿ, MARRY ಆಗಿರ್ತೈತಿ. ಅಫರ್ಮೇಟಿವ್ ಹೇಗಿರ್ತೈತಿ, ಶಿ ಮ್ಯಾರೀಸ್, MARRIES, ಶಿ ಮ್ಯಾರೀಸ್. ಇಂಟ್ರಾಗೇಟಿವ್ ಮಾಡ್ರಿ, ಡಸ್ ಶಿ ಮ್ಯಾರಿ, MARRY ಆಗುತ್ತೆ. ಈ ತರಹ ಸಬ್ಜೆಕ್ಟ್ ಹಿ, ಶಿ, ಇಟ್ ಅಥವಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವ್ದಾರ ಇದ್ರ ಇಲ್ಲ ಸ್ವಲ್ಪ ನೋಡ್ರಿ. ಥರ್ಡ್ ಪರ್ಸನ್ ದ ಬಾಯ್ ಐತಿ, ದ ಬಾಯ್ ಸಿಂಗ್ಸ್ ಅಂತ ಐತಿ. ಸಬ್ಜೆಕ್ಟ್ ದ ಬಾಯ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಇದು ಥರ್ಡ್ ಪರ್ಸನ್ ಪ್ಲೂರಲ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ದಾಗ ಎಸ್ ಇರ್ತೈತಿ, ಇಲ್ಲ ಐತಿಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇವೆಲ್ಲ ಎಸ್ ಬರ್ತೈತ್ರಿ. ವರ್ಬಿಗೆ ಎಸ್ ಬರ್ಬೇಕು. ಇದು ಥರ್ಡ್ ಪರ್ಸನ್ ಪ್ಲೂರಲ್ ಅದ, ದ ಬಾಯ್ಸ್ ಅಂತೇಳಿ. ಇಲ್ಲ ಅಂದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ಇದೆ, ಎಸ್ ಐತನ್ರಿ ಇಲ್ಲ ಇಲ್ಲ. ಆ ತರಹ ಥರ್ಡ್ ಪರ್ಸನ್ ಪ್ಲೂರಲ್ ಇದ್ದಾಗ ವರ್ಬಿಗೆ ಎಸ್ ಇರೋದಿಲ್ಲ. ವರ್ಬಿಗೆ ಎಸ್ ಇದ್ದಾಗ ಡಸ್ ತಗೋಬೇಕು, ವರ್ಬಿಗೆ ಎಸ್ ಇಲ್ದಾಗ ಡೂ ತಗೋಬೇಕು. ಡೂ ಡಸ್ ತಗೊಂಡ್ಬಿಟ್ಟು ಇದೇನು ಎಸ್ ಇರ್ತೈತಲ್ಲ ಇಂಟ್ರಾಗೇಟ್ ನಲ್ಲಿ ಎಸ್ ಯೂಸ್ ಮಾಡ್ಬಾರ್ದ್ರಿ. ಕರೆಕ್ಟ್ ಇಂಟ್ರಾಗೇಟಿವ್ ಆಗ್ತದೆ. ಕರೆಕ್ಟ್ ಬಹಳ ಬೇಕಿದು, ಫ್ರೇಮಿಂಗ್ ಕ್ವಶನ್ ಬೇಕು. ಇಂಟ್ರಾಗೇಟಿವ್ ಮಾಡೋದು ಬಹಳ ಸಂದರ್ಭದಲ್ಲಿ ಇಂಟ್ರಾಗೇಟಿವ್. ಯಾರಿಗಾರ ನಾವು ಪ್ರಶ್ನೆ ಮಾಡ್ಬೇಕಂದ್ರೆ, ನಾ ಹೋಗ್ತೇನೆ ಅಂದ್ರೆ ಐ ಗೋ ಅಂತೀವಿ. ನೀವು ಹೋಗ್ತಿ, ಯು ಗೋ ಅಂತೀವಿ. ನೀವು ಹೋಗ್ತಿ ಏನೋ, ಡು ಯು ಗೋ. ಅವ್ರು ಬರ್ತಾರೆ ಏನಿವತ್ತ, ಡೂ ದೇ ಕಮ್. ಅಕ್ಕಿ ಬರ್ತಾಳೆ ಏನಿವತ್ತ, ಡಸ್ ಶಿ ಕಮ್. ಅವ ಬರ್ತಾನೆ ಏನಿವತ್ತ, ಡಸ್ ಹಿ ಕಮ್. ಯಾಕೆ ಇದು ಪ್ರತಿ ಹೆಜ್ಜೆ ಹೆಜ್ಜೆಗೂ ಬೇರೆದವ್ರಿಗೆ ನಾವು ಪ್ರಶ್ನೆ ಮಾಡ್ತಿರ್ತೀವಲ್ಲ. ಪ್ರಶ್ನೆ ಮಾಡಕ್ಕ ಯಾವ ರೀತಿ ಪ್ರಶ್ನೆ ಮಾಡಬೇಕು, ಎಲ್ಲಾ ಟೆನ್ಸ್ ಅಲ್ಲಿ ಪ್ರಶ್ನೆ ಮಾಡಕ್ ಬರ್ತದೆ.
ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಎರಡು ಟೆನ್ಸ್ ಬಿಟ್ಟು ಉಳ್ಕಾ ಟೆನ್ಸ್ ಒಳಗ ಸೆಂಟೆನ್ಸ್ ಅನ್ನ ಅಫರ್ಮೇಟಿವ್ ಪ್ಯಾಟರ್ನ್ ಇದ್ದದನ್ನ ಸಾಕು ಹೆಲ್ಪ್ ಆಗ್ತೈತಿ. ಶಿ ಇಸ್ ಎ ಡಾಕ್ಟರ್ ಇದ್ದು ಈ ಶಿ ಎ ಡಾಕ್ಟರ್ ಅಂತ ಮಾಡ್ತೇವೆ. ಆದರೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಡೂ ಡಸ್ ತಗೋಬೇಕು. ಸಿಂಪಲ್ ಪಾಸ್ಟ್ಗೂ ಹೋಗಿಲ್ಲ ಹೇಳ್ತೇನೆ. ಅಂತೂ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಉಳ್ಕಾದ ಟೆನ್ಸ್ ತರಹ ಅದರಿ ಬದಲಿ ಮಾಡಿದ್ರೆ ತಪ್ಪಾಗ್ತೈತಿ. ಐ ಈಟ್ ಈಟ ಐ ಮಾಡಿದ್ರೆ ತಪ್ಪಾಗ್ತದೆ. ಡು ಐ ಈಟ್, ಡು ವಿ ಈಟ್, ಡು ಯು ಈಟ್, ಡು ಯು ಈಟ್, ಡಸ್ ಹಿ ಈಟ್, ಡು ದೇ ಈಟ್, ಡಸ್ ಶಿ ಈಟ್, ಡು ದೇ ಈಟ್, ಡಸ್ ಇಟ್ ಈಟ್, ಡು ದೇ ಈಟ್. ಇದು ಟೇಬಲ್. ಈ ರೀತಿ ಇಂಟ್ರಾಗೇಟಿವ್ ಮಾಡ್ತೀವ್ರಿ. ಹಾಗೆ ಇದನ್ನ ನೋಡೋಣಲ್ರಿ. ಈಗ ಈ ಎಕ್ಸಾಂಪಲ್ಸ್ ಅದ ಬಂತು. ಐ ಲರ್ನ್ ಇಂಗ್ಲಿಷ್ ಗ್ರಾಮರ್ ಎವ್ರಿ ಡೇ ಅಂತದ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತದ. ಮಹೇಶ್ ಮೀಟ್ಸ್ ಹಿಸ್ ಫ್ರೆಂಡ್ ಅಂತದ. ದ ಬಾಯ್ ಸಿಂಗ್ಸ್ ಬ್ಯೂಟಿಫುಲಿ ಅಂತದ. ದ ಬಾಯ್ಸ್ ಸಿಂಗ್ ಬ್ಯೂಟಿಫುಲಿ ಅಂತದ. ಈ ಸೆಂಟೆನ್ಸ್ ಗಳನ್ನ ಇಂಟರೋಗೇಟಿವ್ ಮಾಡೋಣಲ್ರಿ. ನೋಡ್ರಿ ಇದು ಐ ಲರ್ನ್ ಅಂತಿದನ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅದರೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಎಸ್ ಬರಲ್ಲ. ಫಸ್ಟ್ ಪರ್ಸನ್ ಪ್ಲೂರಲ್ ಎಸ್ ಬರಲ್ಲ. ಇಲ್ಲಿ ಎಸ್ ಬರಲ್ಲ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಎಸ್ ಬರಲ್ಲ. ಸೆಕೆಂಡ್ ಪರ್ಸನ್ ಪ್ಲೂರಲ್ ಎಸ್ ಬರಲ್ಲ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಎಸ್ ಬರ್ತೈತಿ. ಅದೇ ಮತ್ತೆ ಥರ್ಡ್ ಪರ್ಸನ್ ಪ್ಲೂರಲ್ ಬಂದ್ರೆ ಎಸ್ ಇಲ್ಲ. ನೋಡ್ಬೇಕ್ರಿ ವರ್ಬಿಗೆ. ವರ್ಬಿಗೆ ಎಸ್ ಐತು ಎಸ್ ಇಲ್ಲ. ವರ್ಬ್ ಐತದು ಇದಕ್ಕೆ ಎಸ್ ಐತನೋ ಇಲ್ಲ. ಹಾಗಾದ್ರೆ ಟೂ ತಗೋ. ಇಲ್ಲಿ ವರ್ಬ್ ಐತಿ ಎಸ್ ಐತನೋ ಸರ ಐತ್ರಿ. ಹಾಗಾದ್ರೆ ಇಲ್ಲಿ ಡಸ್ ತಗೊಳ್ರಿ. ಆ ತರಹ ಐ ಲರ್ನ್ ಅಂತದ ಎಸ್ ಐತನೋ ಇಲ್ಲ. ಹಾಗಾದ್ರೆ ಡೂ ತಗೋರಿ. ದ ಸನ್ ರೈಸಸ್ ಅಂತದ ಎಸ್ ಐತನೋ ಐತಿ. ಹಾಗಾದ್ರೆ ಡಸ್ ತಗೋರಿ. ಮಹೇಶ್ ಮೀಟ್ಸ್ ಅಂತದ ಎಸ್ ಐತನೋ ಹೊರಬಿಗೆ ಎಸ್ ಐತ್ರಿ ಸರ್. ಹಾಗಾದ್ರೆ ಡಸ್ ತಗೋರಿ. ದ ಬಾಯ್ ಸಿಂಗ್ಸ್ ಅಂತೇಳಿ ಎಸ್ ಐತನೋ ಐತ್ರಿ. ಹಾಗಾದ್ರೆ ಡಸ್ ತಗೊಳ್ರಿ. ದ ಬಾಯ್ ಸಿಂಗ್ ಅಂತೇಳಿ ಎಸ್ ಐತನೋ ಎಸ್ ಇಲ್ಲ. ಹಾಗಾದ್ರೆ ಡೂ ತಗೊಳ್ರಿ. ವಿದ್ಯಾರ್ಥಿಗಳೇ, ಸಹಜವಾಗಿ ಬಹಳ ವಿದ್ಯಾರ್ಥಿ ಮಾಡುವಂತ ಒಂದು ಮಿಸ್ಟೇಕ್ ಅಂತ ತಮ್ಮ ಗಮನಕ್ಕೆ ತರಲೆ. ಏನಂದ್ರೆ ಎಸ್ ಐತನೋ ಅಂತ ನಾ ಹೇಳ್ತೀನಲ್ರಿ. ಆ ಹುಡುಗರು ಎಸ್ ಐತಲ್ಲ ನೋಡ್ತಾರೆ. ಹಾಗಾದ್ರೆ ಇದು 5ನೇ ಸೆಂಟೆನ್ಸ್ ಎಸ್ ಐತಲ್ರಿ, ಇಲ್ಲಿ ಡಸ್ ತಗೊಂತೀನಿ ಅಂತಾರ ಅವ್ರು. ತಪ್ಪಲ್ರಿ. ಎಸ್ ಇದು ಸಬ್ಜೆಕ್ಟ್ಗೆ ಐತ್ರಿ. ಡಸ್ ಯಾವಾಗ ಬರ್ತ ಅಂತಂದ್ರ ಈ ಎಸ್ ಅಂತಕ್ಕಂಥದ್ದು ವರ್ಬಿಗೆ ಎಸ್ ಇರ್ಬೇಕಲ್ರಿ. ಇಲ್ಲಿ ನೋಡು, ಹೀಸ್ ಅಂತ ಐತೇನ್ರಿ, ಈಟ್ಸ್ ಅಂತ ಐತಿ. ಶೀಸ್ ಅಂತ ಐತೇನ್ರಿ, ಈಟ್ಸ್ ಅಂತ ಐತಿ. ಇಟ್ಸ್ ಅಂತ ಐತೇನ್ರಿ, ಈಟ್ಸ್ ಅಂತ ಐತಿ. ವರ್ಬಿಗೆ ಎಸ್ ಇರ್ಬೇಕ್ರೆ. ಇದು ನೋಡ್ರಿ, ಇದು ದ ಬಾಯ್ಸ್ ಅಂತಕ್ಕಂಥ ಸಬ್ಜೆಕ್ಟ್. ಇದಕ್ಕೆ ಎಸ್ ಇದ್ ತಗೊಂಡು ಏನ್ ಮಾಡೋದೈತ್ರಿ, ಸಿಂಗ್ ಅನ್ನೋ ಹೊರ್ಬ್ ಐತಲ್ಲ, ಈ ಹೊರ್ಬಿಗೆ ಎಸ್ ಐತನೋ ಎಸ್ ಇಲ್ಲ. ಹಾಗಾದ್ರೆ ಡೋ ತಗೋರಿ. ಸಿಂಗ್ ಅನ್ನೋ ಹೊರ್ಬ್ ಐತಲ್ಲ, ಇದಕ್ಕೆ ಎಸ್ ಐತನೋ ಐತಿ. ಹಾಗಾದ್ರೆ ಡಸ್ ತಗೋರಿ. ಮೀಟ್ ಅನ್ನೋ ಹೊರ್ಬ್ ಐತಲ್ಲ, ಅದಕ್ಕೆ ಎಸ್ ಐತನೋ ಎಸ್ ಐತಿ. ಹಾಗಾದ್ರೆ ಡಸ್ ತಗೋರಿ. ರೈಸ್ ಅನ್ನೋ ಹೊರ್ಬ್ ಅದಲ್ಲ, ಅದಕ್ಕೆ ಎಸ್ ಐತನೋ ಎಸ್ ಐತ್ರಿ. ಅದು ಡಸ್ ತಗೋರಿ. ಲರ್ನ್ ಅನ್ನೋ ಹೊರ್ಬ್ ಐತಲ್ಲ, ಅದಕ್ಕೆ ಎಸ್ ಐತನೋ ಎಸ್ ಇಲ್ಲ. ಇಂತ ಟೂ ತಗೋರಿ. ಹುಷಾರಾಗಿ ಮಾಡ್ರಿ. ಹೌದಾ ವಿದ್ಯಾರ್ಥಿಗಳು? ಅದಕ್ಕೆ ಡು ಐ ಲರ್ನ್ ಇಂಗ್ಲಿಷ್ ಗ್ರಾಮರ್ ಎವ್ರಿ ಡೇ? ಡಸ್ ದ ಸನ್ ರೈಸ್? ರೈಸಸ್ ಆಗುದಿಲ್ರಿ, ರೈಸಸ್ ಆಗುದಿಲ್ರಿ, ರೈಸಸ್ ಆಗುದಿಲ್ರಿ. ಡಸ್ ದ ಸನ್ ರೈಸ್ ಇನ್ ದ ಈಸ್ಟ್? ಮಹೇಶ್ ಮೀಟ್ಸ್. ಡಸ್ ಮಹೇಶ್ ಮೀಟ್? ಮೀಟ್ಸ್ ಆಗಲ್ರಿ, ಮೀಟ್ಸ್ ಆಗಲ್ರಿ, ಮೀಟ್ಸ್ ಆಗಲ್ರಿ. Does Mahesh meet his friend? The boy sings. Does the boy the ಬಿಡ್ತಾರ ಕೆಲವೊಂದು ಹುಡುಗರು, does boy ಅಂತಾರೆ. The boy ಇದ್ರೆ the boy ಬರಬೇಕು. The boy sings. Does the boy sing? Does the boy sing beautifully? ಹೊರಬ ನೋಡ್ರಿ, sing ಎಸ್ ಐತೇನೋ ಎಸ್ ಇಲ್ಲ. Do the boys sing beautifully? ಬಹಳ ಮುಖ್ಯವಾಗಿರುವಂತ ವಿಡಿಯೋ ಫ್ರೆಂಡ್ಸ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಎಲ್ಲ ಟೆನ್ಸಸ್ಗಳು ನೋಡ್ರಿ. ಇದ್ರ ಹಿಂದಿಂದ ನಿನ್ನೆ ಮಾಡಿರೋ ಒಂದು ವಿಡಿಯೋ, ಅದರ್ ದನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ಗಳನ್ನ ಇಂಟ್ರಾಗೇಟ್ ಮಾಡೋದು ಹೇಗೆ ಅಂತೇಳಿ ಅದು ನೋಡ್ರಿ.
ಈಗೇನು ಮಾಡಕತ್ತಿಲ್ಲ ಇದು ಒಂದು ನೋಡ್ರಿ. ಮುಂದೆ ನಾಳೆಗೆ ಒಂದು ಮಾಡ್ಬೋದ್ರಿ ಮಾಡಲ್ಸ್ ಅಂತೇಳಿ. ಮಾಡಲ್ಸ್ ಒಂದು ನೋಡ್ರಿ, ಇಷ್ಟೇ ನೋಡ್ರಿ. ಮುಂದೆ ಯಾವ್ದಾರು ನೋಡ್ರಿ ಬಿಡ್ರಿ. ನೀವು ಯಾವ ನೋಡ್ತೀರಿ ಅದನ್ನು ಕಲಿತೀರಿ, ಯಾವ ನೋಡಿದಿಲ್ಲ ಅದನ್ನು ಕಲಿಯೋದಿಲ್ಲ ಅಷ್ಟೇ. ಆದರೆ ಈ ಟೆನ್ಸಸ್, ಇಂಟ್ರಾಗೇಟಿವ್ ಮತ್ತು ಮಾಡಲ್ಸ್ಗಳನ್ನ ಕಲಿಯಲಾರದೆ ನಿನ್ನ ಯಾವುದನ್ನು ಕಲೀಲಿಕ್ಕೆ ಆಗೋದಿಲ್ಲ. ಹಿಂದಿನ ವಿಡಿಯೋದಲ್ಲಿ ಹೇಳಿ ನಾನು ಅತ್ಯಂತ ವಿಶ್ವಾಸ ಕೊಟ್ಟೇನ್ರಿ ನಿಮಗೆ. ಟೆನ್ಸಸ್ ಕಲೀರಿ. ಏನೋ ಇದು 6 ಪಾರ್ಟ್ ಮಾಡೀನಿ ಟೆನ್ಸಸ್, ಆ ಎಲ್ಲ 6 ಪಾರ್ಟ್ಗಳನ್ನ ಕಲೀರಿ. ಆಮೇಲೆ ನಿನ್ನ ಮಾಡೀನಿ ಅದರ್ ದನ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥದ್ದು ಟೆನ್ಸಸ್. ಟು ಬಿ, ಟು ಹ್ಯಾವ್ ಮತ್ತು ಟು ಡೂ ವರ್ಬ್ನೊಳಗೆ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥದ್ದು 10 ಟೆನ್ಸ್ ಬರ್ತಾವಲ್ಲ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ 2 ಟೆನ್ಸ್ ಬಿಟ್ಟು 12 ಟೆನ್ಸ್ಗಳಲ್ಲಿ 2 ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತಾವ್ರಿ. ಉಳಿದ 10 ಟೆನ್ಸ್ಗಳನ್ನು ಹೆಲ್ಪಿಂಗ್ ವರ್ಬ್ ಬರೋದ್ರಿಂದ ಮತ್ತು ಟು ಬಿ ವರ್ಬ್, ಟು ಹ್ಯಾವ್ ವರ್ಬ್ಗಳನ್ನ ಹೆಂಗೆ ಇಂಟ್ರಾಗೇಟ್ ಮಾಡ್ಬೇಕು ಅನ್ನೋದನ್ನ ನಿನ್ನೆ ಹೇಳೀನ್ರಿ. ನಿನ್ನೆ ಒಂದು ವಿಡಿಯೋದಲ್ಲಿ, ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿ ನೋಡ್ರಿ. ಅದನ್ನ ನೋಡ್ಕೋರಿ. 6 ಟೆನ್ಸಸ್ ಕಲಿತ ನಂತರ ಇಂಟ್ರಾಗೇಟ್ ಮಾಡೋದನ್ನ ಕಲೀರಿ. ದೆನ್ ಈಗೇನು ಮಾಡಕತ್ತೆ ನೋಡ್ರಿ, ಇದಂತೂ ಭಾಳ ಇಂಪಾರ್ಟೆಂಟ್. ಇದು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಯಾಕೆ ಉಳ್ಕದ ಟೆನ್ಸಸ್ ಒಳಗೆ ಜಸ್ಟ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅದಲಿ ಬದಲಿ ಮಾಡಿದ್ರೆ, ಇಲ್ಲಿ ಅದಲಿ ಬದಲಿ ಮಾಡೋದಿಲ್ಲ. ನಾವು ಅಡಿಷನಲ್ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಕೊಂತೀವಿ, ಟು ಡಸ್ ಅಂತೇಳಿ. ಅರೆ ಡೂ ಯಾವಾಗ ಯೂಸ್ ಮಾಡಬೇಕು, ಡಸ್ ಯಾವಾಗ ಯೂಸ್ ಮಾಡಬೇಕು. ಡಸ್ ಯೂಸ್ ಮಾಡಿದ್ಮೇಲೆ ಮತ್ತೆ ಮೇನ್ ವರ್ಬಿಗೆ ಇರುವಂತ ಎಸ್ ಅನ್ನ ಯೂಸ್ ಮಾಡಬಾರ್ದು, ಅದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಬರ್ತೈತಿ. ಇದೆಲ್ಲ ಈ ವಿಡಿಯೋದಲ್ಲಿ ಕಲಿತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಫ್ರೆಂಡ್ಸ್. ಇದು ಸಾಕಂತ ಅನಿಸ್ತದೆ. ಇದು ಸಿಂಪಲ್ ಪ್ರೆಸೆಂಟ್. ಇದರ ಕುರಿತು ಮತ್ತೆ ಒಂದು ಸ್ವಲ್ಪ ಮುಂದೆ ನಾ ಏನ್ ಮಾಡ್ತೀನಿ ಅಂತಂದ್ರೆ, ವಿದ್ಯಾರ್ಥಿಗಳು ಇಷ್ಟು ಸಾಕಂತಂತೀನಿ ನಾನು. ಯಾಕಂದ್ರೆ ಹೆಚ್ಚಿಗೆ ಎಕ್ಸಾಂಪಲ್ ನಾ ಮಾಡ್ಕೊಂಡಿಲ್ಲ, 5 ಮಾಡ್ಕೊಂಡೇನೆ ಅಷ್ಟೆ. ಮತ್ತೆ ಇಷ್ಟು ಸಾಕಾಗ್ತೈತೆ ಅಂತ ಕೇಳಿದ್ರೆ ವಯಸ್ಸು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಸಾಕಾಗ್ತೈತಿ. ಬಟ್ ಸ್ವಲ್ಪ ಸಾಧಾರಣ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ಬಿಡಿಸ್ಬೇಕಾಗ್ತೈತಿ. ಯಾಕಂದ್ರೆ ಟಾಪಿಕ್ ಹಂಗೈತೆ ಇದು ಇಂಟ್ರಾಗೇಟಿವ್ ಮಾಡಿದ್ರೆ. ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ಲೇಟ್ ಆಗಿ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅಂತ ಹೇಳೋದು ಹೆಚ್ಚು ಕಮ್ಮಿ ಆಗ್ತೈತಿ. ಬೇಡ, ಮಾಡಿ ನಂತರ ಅವಾಗ ಹೇಳ್ತೀನಿ. ನಂತರ ತಮಗೆಲ್ಲ ಮಾಡ್ತೀನಿ, ಸಮೀಪದಲ್ಲೇ ಮಾಡ್ಬೇಕಲ್ರಿ. ಇನ್ನೊಂದು 3-4 ದಿವಸದಲ್ಲಿ ಎಷ್ಟು ಮಾಡ್ಬೇಕಾಗ್ತೈತಿ ನಾನು. ಯಾಕಂದ್ರೆ ಹಂಗದ ಸೀಕ್ವೆನ್ಸ್ ಹಂಗದರ ಅದು ಗ್ರಾಮರ್ದು. ಏನ್ ಮಾಡ್ತೀನಿ ಅಂತಂದ್ರೆ ಫ್ರೆಂಡ್ಸ್, ಇದೇನದಾವಲ್ಲ ಈ ಎಕ್ಸಾಂಪಲ್ಸ್ ಅದಾವಲ್ರಿ, ಈ ಎಕ್ಸಾಂಪಲ್ಸ್ಗಳು ಇನ್ನೊಂದು 10-20 ಎಕ್ಸಾಂಪಲ್ಸ್ಗಳನ್ನ ನಾವು ತಗೊಂಡು ಇಂಟ್ರಾಗೇಟಿವ್ ಮಾಡೋದನ್ನ ಕಲಿಬೇಕಾಗ್ತದೆ. ಈಗಷ್ಟೇ ಸ್ವಲ್ಪ ಪರಿಚಯ ಮಾಡಿಕೊಟ್ಟೆ, ಒಂದು 5 ಎಕ್ಸಾಂಪಲ್ಸ್ ಬಿಡಿಸಿನಿ. ಈ ಸದ್ಯಕ್ಕೆ ಇಷ್ಟು ಸಾಕಾಗ್ತೈತಿ. ಹೌದಾ? ಹೆಚ್ಚಿಗೆ ಎಕ್ಸಾಂಪಲ್ಸ್ಗಳನ್ನು ಮತ್ತೊಂದು ಸಪರೇಟ್ ವಿಡಿಯೋ ಮಾಡಿ ಏನ್ ಮಾಡ್ತೀನಿ, ಸಿಂಪಲ್ ಪ್ರೆಸೆಂಟ್ ಮತ್ತು 2 ಸಿಂಪಲ್ ಪಾಸ್ಟ್ 2 ಮಿಕ್ಸ್ ಮಾಡಿ ಒಂದು 10-20 ಎಕ್ಸಾಂಪಲ್ ಕೊಟ್ಟು ಬಿಡಿಸ್ತೇನ್ರಿ. ಅವಾಗ ನೀವು ಫುಲ್ ಪರ್ಫೆಕ್ಟ್ ಆಗ್ತೀರಿ. ಈಗಾದ್ರೂ ಆಗ್ತೀರಿ, ಇದೇನು ಅಂತ ಏನಿದು ಅಲ್ಲ. ಬಟ್ ಒಂದು ರೀತಿ ಇರ್ತೈತಿ, ಆ ರೀತಿ ತಿಳ್ಕೊಳ್ಳೋದಷ್ಟೇ. ಈ ರೀತಿ ಮಾಡೋದೇ ಏನು ತಿಳ್ಕೊಳ್ಳೋಕ್ಕೇನು ಕಷ್ಟ ಆಗೋದಿಲ್ರಿ, ಮತ್ತು ಮಾತಾಡ್ಲಿಕ್ಕೂ ಕಷ್ಟ ಆಗೋದಿಲ್ಲ. ಒಂದು ಕಷ್ಟ ಏನಾಗ್ತಂತಂದ್ರೆ, ಈ 3rd ಪರ್ಸನ್ ಸಿಂಗುಲರ್ ಇದ್ದಾಗ ಹಿ ಗೋಸ್ ಅಂತದ, ಡಸ್ ಯು ಗೋಸ್ ಅಂತಾರ. ಸ್ಟಾರ್ಟಿಂಗ್ ಗೊತ್ತಿರ್ತೈತೆ ಅವ್ರಿಗೆ ಡಸ್ ಯು ಗೋ ಅನ್ಬೇಕಂತೇಳಿ, ಅದ್ರ ಸಹಿತ ಕೇಳೋದಿಲ್ಲ. ಡಸ್ ಯು ಗೋಸ್ ಅಂತ ಬರ್ತೈತಿ, ತಿದ್ಕೊಂತಾರ, ಸಾರಿ ಸರ್ ಡಸ್ ಯು ಗೋ ಆಗತ್ತಂತಾರ. ಅದು ಸ್ವಲ್ಪ ಸ್ಟಾರ್ಟಿಂಗ್ ಆಗ್ತೈತಿ, ಯಾರಿಗಾದ್ರೂ ಆಗ್ತೈತೆ. ನನಗಾದ್ರೂ ನಾ ಕಲಿಯುವಾಗ, ನಿಮಗಾದ್ರೂ ಆಗ್ತೈತಿ. ಗ್ರಾಜುವಲ್ ಏನಾಗ್ತೈತಿ, ಅದು ತನ್ನ ತಾನೇ ಬರ್ತೈತಿ, ಅದು ರೂಢ ಆಗಿಬಿಡ್ತೈತಿ, ಬೆಳೆಸ್ಕೊಂತದಂಗೆಲ್ಲ. ಡಸ್ ಯು ಗೋಣ ಅಂತೇಳಿ ವಿದ್ಯಾರ್ಥಿಗಳೇ. ಮತ್ತೀಗ ಮುಂದಿನ ವಿಡಿಯೋ ಅಲ್ಲ, ಸಾರಿ, ಮುಂದಿನ ಟೆನ್ಸ್ಗೆ ಹೋಗ್ತೇನೆ. ಸಿಂಪಲ್ ಪ್ರೆಸೆಂಟ್ ಮುಗಿತು, ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ, ಹೆಚ್ಚಿನ ಎಕ್ಸಾಂಪಲ್ಸನ್ನು ಮುಂದೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಎಕ್ಸಸೈಸ್ ಅಂತೀನಿ, ಅದಕ್ಕೆ ಮಾಡಿಸ್ತೇನೆ ಅಂತ. ಇದಂತೂ ಪ್ರೆಸೆಂಟ್ ಕಂಟಿನ್ಯೂಸ್, ಉಳ್ಕೋದೆಲ್ಲ ಟೆನ್ಸ್ ತರಹ ಅದರ ಬದಲೇ ಮಾಡ್ತೀವಿ. ಯಾವ್ ಐ ಈಟಿಂಗ್, ಹ್ಯಾವ್ ಐ ಈಟನ್, ಹ್ಯಾವ್ ಐ ಬೀನ್ ಈಟಿಂಗ್. ಇಲ್ಲಿ ಬಂತು ನೋಡ್ರಿ ಸಿಂಪಲ್ ಪಾಸ್ಟ್, ಇದೊಂದು ಸ್ಪೆಷಲ್. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ಗಳನ್ನ ಅವುಗಳ 2 ಟೆನ್ಸ್ಗಳನ್ನ ಬೇರೆ ರೀತಿಯಲ್ಲಿ ಮಾಡ್ತೀನಿ ರೀ ಅಂತೇಳಿ. ಅದಕ್ಕೋಸ್ಕರ ಮಾಡ್ಲಿಕ್ಕೆ ನೋಡ್ರಿ. ಸಿಂಪಲ್ ಪಾಸ್ಟ್ ಹ್ಯಾಕ್ ಮಾಡಬೇಕು ಅಂತಂದ್ರ
ಇವು ಎರಡೂ ಯಾಕೆ ನಾವು ಬೇರೆ ರೀತಿ ಮಾಡ್ತೀವಿ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ರಿ. ಸಿಂಪಲ್ ಪ್ರೆಸೆಂಟ್ ನಾಗೂ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ಸಿಂಪಲ್ ಪಾಸ್ಟ್ ನಾಗೂ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ. ಮತ್ತೆ ಹೆಂಗ ಒಂದಕ್ಕೊಂದು ಹೌ ಆರ್ ದೇ ಡಿಫರೆಂಟ್ ಫ್ರಮ್ ಈಚ್ ಅದರ್ ಅಂತ ಕೇಳಿದ್ರು ಅಂತಂದ್ರೆ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ present form of verb is used. See here, isn't it simple present tense? See, no helping verb is there and the form of verb is present. But when the subject is third person singular, s or es is added. This is how a simple present is different from a simple past. And what difference is there in simple past? Yes, friends, subject present form of verb is not found there. Past form of verb is there. But one difference is that in simple present tense, when subject is third person singular, yes or es is there. But in simple past tense, no such difference takes place. No such. All the persons are same in their formation of simple past tenses. I ate, we ate, you ate, you ate, he ate, he eats. No. It happens in simple present tense. But in simple past, it doesn't happen. So this is how, and you can find out whether it is the given sentence is simple past or simple present. You have to see the formation of the verb. Formation of a verb. If it is a present formation of verb, then it is simple present tense. If it is a past formation of verb, it is the simple past tense. Let's see how to transform sentences from simple past to interrogative. Simple past tenses. I ate, no changes takes place. I ate, we ate, you ate, he ate, they ate, she ate, they ate, it ate, they ate. I wrote, we sat, Vinay told, Vinay told. The boy cleaned, the boy cleaned. What change is there, friends? The boy cleaned, the boys cleaned. Suppose it is present tense, the boy cleans, the boys clean. But in simple past tense, no such a change takes place. All are same. Therefore, it is said that simple present tense is the easiest tense of all tenses. In affirmative formation, but coming to interrogative, how to change this sentence? Sentences from simple past, how to change into their interrogative forms. I ate ಅಂತ ಐತಿಲ್ರಿ, ಇಂಟ್ರೋಗೇಟಿವ್ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಬೇಕೆ. ಹೆಲ್ಪಿಂಗ್ ವರ್ಬ್ ಇಲ್ಲಿ ಇರೋದಿಲ್ಲ. ಮತ್ತೇನ್ ಮಾಡ್ಬೇಕ್ರಿ, ಇಲ್ಲಿ ಕೂಡ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಅಡಾಪ್ಷನ್ ಮಾಡ್ಕೋಬೇಕಾಗ್ತದೆ, ಕೈ ಕಡೆ ತಗೋಬೇಕಾಗ್ತದೆ. ದಟ್ ಈಸ್ ಡಿಡ್. ಇಲ್ಲೇ ಡಿಡ್ ತಗೋಬೇಕ್ರಿ. ಸಿಂಪಲ್ ಪ್ರೆಸೆಂಟ್ ನಲ್ಲಿ ಡೂ ಡಸ್ ತಗೊಂಡ್ವಿ, ಸಿಂಪಲ್ ಪಾಸ್ಟ್ ನಲ್ಲಿ ಡಿಡ್ ತಗೋಬೇಕು. ಡಿಡ್ ಐ ಈಟ್ ಆಗ್ಬೇಕಿದು, ಪ್ರೆಸೆಂಟ್ ಆಗ್ಬೇಕು. ಇಷ್ಟು ಒಂದೇ ತಿಳಿದ್ಬಿಟ್ರೆ ಅಷ್ಟು ಅದೇ ರೀತಿ ಆಗ್ತದೆ. ಒಂದು ಸೆಂಟೆನ್ಸ್ ಸಬ್ಜೆಕ್ಟ್ ಐತಿ, ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಐತಿ ಅಂತಂದ್ರೆ ಡೆಫಿನೆಟ್ಲಿ ಸಿಂಪಲ್ ಪಾಸ್ಟ್ ಅದು. ಇಂಥ ಸೆಂಟೆನ್ಸ್ಗಳನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಡಿಡ್ ಹಾಕಬೇಕು. ಡಿಡ್ ಹಾಕಿ ಸಬ್ಜೆಕ್ಟ್ ಹಾಕಬೇಕು. ಡಿಡ್ ಐ ಪಾಸ್ಟ್ ಟೆನ್ಸ್ ಇರ್ತೈತಲ್ಲ, ಇದು ಕಾಣಿಸುತ್ತಲ್ರಿ ಕರ್ಸರ್ ಅದ ಅಲ್ಲ, ಇದು ಪಾಸ್ಟ್ ಟೆನ್ಸ್ ಅದಲ್ರಿ. ಆ ಪಾಸ್ಟ್ ಟೆನ್ಸ್ ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನಾಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ಒಂದು ವಿಡಿಯೋದೊಳಗೆ ನಾನು ಹಾಕಿನಲ್ರಿ, ರೈಟ್, ರೋಟ್, ರಿಟನ್, ಸಿಂಗ್, ಸ್ಯಾಂಗ್, ಸಂಗ್, ಗೋ, ವೆಂಟ್, ಗಾನ್, ಈಟ್, ಏಟ್, ಈಟನ್, ಬೈ ಹ್ಯಾಟ್ ಆಗ್ಲೇಬೇಕದು. ಇರ್ರೆಗ್ಯುಲರ್ ಹಬ್ಸ್ ಅಂತ ಹಾಕೇನ್ರಿ. ಅವ್ನು ಬೈ ಹ್ಯಾಟ್ ನೋಡ್ರಿ. ಅಂದ್ರೆ ಅವ್ರು ಕೊಟ್ಟದ್ದು ಯಾವ ಟೆನ್ಸ್ನಾಗ ಐತಿ ಅಂತ ಗೊತ್ತಾಗ್ತದೆ ನಿಮಗೆ. ಸಿಂಪಲ್ ಪ್ರೆಸೆಂಟ್ ನಾಗಿತ್ತು, ಸಿಂಪಲ್ ಪಾಸ್ಟ್ ಆಗಿತ್ತು. ಸಪೋಸ್ ಸಿಂಪಲ್ ಪಾಸ್ಟ್ ನಾಗಿತ್ತು ಅಂದ್ರೆ ಇದು ಪಾಸ್ಟ್ ಹೋದ್ರೆ ಇದ್ರ ಪ್ರೆಸೆಂಟ್ ಯಾವ್ದು ಆಗ್ತೈತಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಯಾಕೆ ಪ್ರೆಸೆಂಟ್ ಬೇಕಾಗ್ತೈತಿ ನಮಗೆ ಅಂದ್ರೆ ಇಂಟ್ರಾಗೇಟಿವ್ ಮಾಡಕ, ಹೌದಲ್ರಿ. ಆದ್ದರಿಂದ ಒಂದು ವರ್ಬ್ ಐತಿ ಅಂದ್ರೆ ಅದರದ್ದು ಪಾಸ್ಟ್ ಫಾರ್ಮ್ ಏನೈತಿ, ಅದ್ರ ಪ್ರೆಸೆಂಟ್ ಫಾರ್ಮ್ ಏನೈತಿ, ಅದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನೈತಿ. ಯಾಕೆ ಪಾಸ್ಟ್ ಪಾರ್ಟಿಸಿಪಲ್ ಬೇಕ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಪಾಸ್ಟ್ ಪಾರ್ಟಿಸಿಪಲ್ಸ್ ಯೂಸ್ ಮಾಡ್ತೀವಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಮೂರು ಟೆನ್ಸಸ್ ನಲ್ಲಿ. ಹೀಗಾಗಿ ಸುಮ್ಮನೆ ಮಾಡಿಲ್ರಿ ಅವನು, ಇವನ್ನೆಲ್ಲ ಮಾಡ್ಬೇಕು, ಮೊದಲಿದ್ದು ಕಲಿಬೇಕು, ನಂತರ ಇದ್ರ ಕಲೀರಿ, ನಂತರ ಇದನ್ನ ಕಲೀರಿ, ನಂತರ ಇದನ್ನ ಕಲೀರಿ, ಸುಮ್ಮನೆ ಹೇಳೋದಿಲ್ಲ ನಾವು ಅದನ್ನ.
ಮೊದಲು ಚಪಾತಿ ತಿಂತೀವಿ, ರೋಟಿ ತಿಂತೀವಿ, ಆಮೇಲೆ ರೈಸ್ ಊಟ ಮಾಡ್ತೀವಿ. ಅಯ್ಯೋ ಶಿವನೇ, ಇದು ಹಿಂಗ್ ಮಾಡಿದ್ರನೆ ಅದು ಊಟದ ಪದ್ಧತಿ ಹಂಗೈತಿ. ಗ್ರಾಮರ್ ಕಲಿಯೋ ಪದ್ಧತಿನ ಹಿಂಗದ. ಊಟದ ಪದ್ಧತಿ ತಮಗೆಲ್ಲರಿಗೆ ಹೆಂಗ್ ಗೊತ್ತದ? ಈ ಗ್ರಾಮರ್ ಪದ್ಧತಿ ಕಲಿಯೋ ಪದ್ಧತಿ ನನಗೆ ಗೊತ್ತೈತೆ. ನಾನು ಅದು ಹೀಗೆ ಮಾಡ್ರಿ. ಅದನ್ನ ಪದ್ಧತಿ ತಪ್ಪಿಸಿದ್ರೆ ಅದು ಸರಿ ಇರೋದಿಲ್ಲ. ಅದು ಟೆನ್ಸಸ್ ಕಲೀರಿ, ಇಂಟ್ರಾಗೇಟಿವ್ ನೆಗೆಟಿವ್ ಕಲೀರಿ, ಮತ್ತ ಫಾರ್ಮೇಶನ್ ಆಫ್ ವರ್ಬ್, ಗೋ ವೆಂಟ್ ಗಾನ್, ಸಿಂಗ್ ಸ್ಯಾಂಗ್ ಸಂಗ್ ಅಂತ ಅವನ್ನ ಕಲೀಲೇಬೇಕ್ರಿ. ಯಾಕಂದ್ರ ಇಲ್ಲಿ ಅವು ಬಳಕೆ ಆಗ್ತಾವ. ಇಲ್ಲ ಪಾಸ್ಟ್ ಇರ್ತೈತಿ, ನಾವು ಪ್ರೆಸೆಂಟ್ ಮಾಡ್ಕೋಬೇಕಾಗ್ತದೆ, ಇಂಟ್ರಾಗೇಟ್ ಮಾಡ್ಕೋಬೇಕಾದ್ರೆ ಒಂದು ವರ್ಬ್ ಅದ್ರ ಪಾಸ್ಟ್ ಫಾರ್ಮ್ ಏನಿರ್ತೈತಿ, ಅದ್ರ ಪ್ರೆಸೆಂಟ್ ಫಾರ್ಮ್ ಏನಿರ್ತೈತಿ ನಮ್ಗೆ ಗೊತ್ತಿರದೆ ಹೋತಂದ್ರೆ ಇಂಟ್ರಾಗೇಟಿವ್ ಹೇಗೆ ಮಾಡ್ತೀರಿ ನೀವು? ಇದನ್ನ ಹೇಗೆ ಮಾಡ್ತೀರಿ ಹೇಳ್ರಿ? ಐ ರೋಟ್ ಅಂತದ, ಡಿಡ್ ಐ ರೈಟ್ ಮಾಡ್ಬೇಕು ಇದನ್ನ. ಅರೆ ಇದ್ರ ಪ್ರೆಸೆಂಟ್ ಫಾರ್ಮ್ ಏನೈತಿ ಅಂತ ನನಗೆ ಗೊತ್ತೈತಿ, ನಾನು ಕರೆಕ್ಟಾಗಿ ಮಾಡ್ತೀನಿ. ಇದ್ರ ಪ್ರೆಸೆಂಟ್ ಫಾರ್ಮ್ಗೆ ಏನೈತಿ ಅಂತ ಗೊತ್ತಿರದೆ ಹೋದ್ರೆ ನೀನು ಇಂಟ್ರಾಗೇಟಿವ್ ಮಾಡ್ತೀನಿ ಹೇಳ್ರಿ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಪದ್ಧತಿ ಅದು. ಆ ಪಾಸ್ಟ್ ಪಾರ್ಟಿಸಿಪಲ್ಸ್ಗಳನ್ನ ನಾನಂತೂ ಒಂದು ವಿಡಿಯೋ ಮಾಡಿ ಹಾಕೀನಿ, ನಿಮ್ಗೆಲ್ಲಾದ್ರೂ ಬುಕ್ ಸಿಕ್ಕರು ಓದ್ಕೊಡ್ರಿ. ಬಟ್ ವಿಜುವಲ್ ಇಲ್ಲ ವಿಡಿಯೋದಾಗ. ಅದು ಫಸ್ಟ್ ವಿಡಿಯೋ ಅಂತ ಅನಿಸ್ತದೆ ನನಗೆ. ಸುಮ್ಮನೆ ಆಗೋದು. ಫಸ್ಟ್ ವಿಡಿಯೋ ಏನೋ ಜಾಬ್ ಅಪ್ಲಿಕೇಶನ್ ಅನ್ನು ಮಾಡೀನಿ. ಒಂದು ಸಿಕ್ಕಾಪಟ್ಟೆ ವ್ಯೂಸ್ ಬಂದವ್ರು ನೋಡೋದಕ್ಕೆ. 1000 ವ್ಯೂಸ್ ಸಮೀಪದ ಐತೆ ಸದ್ಯಕ್ಕೆ ಅದು. ಆ ಒಂದು ವಿಡಿಯೋ ಫಸ್ಟ್ ವಿಡಿಯೋ ನಂದು. ಎರಡನೇ ವಿಡಿಯೋನ ಅದು ಇರ್ರೆಗ್ಯುಲರ್ ವರ್ಬ್ ಹಾಕಿನ್ರಿ. ನಿಮ್ಮ ಕಡೆ ಯಾವ್ದಾದ್ರು ಪುಸ್ತಕ ಇದ್ರೆ ತಗೋರಿ. ರೆನನ್ ಮಾರ್ಟಿನ್ ಪುಸ್ತಕ ಇರ್ತೈತೆ ನೋಡ್ರಿ. ರೆನನ್ ಮಾರ್ಟಿನ್ ಬುಕ್ ನೋಡಿದ ಅದು ಒಂದು ಇದು ಕೊಟ್ಟಾರ್ರಿ, ಇರ್ರೆಗ್ಯುಲರ್ ಹಾರ್ಬ್ಸ್ ಅಂತೇಳಿ. ಅದು ಇಟ್ಕೊಂಡು ಅಥವಾ ಯಾವುದೇ ಬುಕ್ ತಗೋರಿ ನೀವ್ರಿ. ಇರ್ರೆಗ್ಯುಲರ್ ಹಾರ್ಬ್ಸ್ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ ಎರಡೂ ಟೆಕ್ಸ್ಟ್ ಬುಕ್ ಅಲ್ರಿ, ವರ್ಕ್ ಬುಕ್ ಇದೆ. PUC ಫಸ್ಟ್ ಇಯರ್ ವರ್ಕ್ ಬುಕ್ ಅಂತದ ಇಂಗ್ಲಿಷ್, PUC ಸೆಕೆಂಡ್ ಇಯರ್ ಇಂಗ್ಲಿಷ್ ವರ್ಕ್ ಬುಕ್ ಅಂತದ ಅಲ್ರಿ. ಆ ವರ್ಕ್ ಬುಕ್ಕಿನ ಲಾಸ್ಟ್ ಪೇಜ್ಗೆ ಲಿಸ್ಟ್ ಕೊಟ್ಟಾರ. ಓದ್ರಿ ಅವನ್ನ, ಬೇಕೇ ಬೇಕ್ರಿ ಅವು. ಬಂಡವಾಳ ಅದು ಬೇಕೇ. ಪಾಕೆಟ್ನಾಗ 10 ರೂಪಾಯಿ ಇದ್ರೆ ಒಂದು ಪೆನ್ ತಗೋಬಹುದು ನಾವು. ಹೌದು ತಾನೆ? ಹಣ ಇಲ್ಲ ಅಂದ್ರೆ ಹೆಂಗ್ ತಗೋತೀರಿ ನೀವು? ತಗೊಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ವರ್ಬಿನ ಫಾರ್ಮೇಶನ್ ಗೊತ್ತಿದ್ರೆ ಇಂಟ್ರಾಗೇಟಿವ್ ಹೋಗಿ ಅಸರ್ಟಿವ್ ಮಾಡ್ಬೋದು, ಅಸರ್ಟಿವ್ ಹೋಗಿ ಇಂಟ್ರಾಗೇಟಿವ್ ಮಾಡ್ಕೋಬಹುದು. ಮತ್ತ ಅವ್ನು ಮಾತಾಡ್ಲಿಕ್ಕೆ ಬೇಕ್ರಿ, ಇಂಗ್ಲಿಷ್ನೊಳಗೆ ಮಾತಾಡ್ಲಿಕ್ಕೆ ಬೇಕು, ಗ್ರಾಮರ್ ಬಿಡಿಸ್ಲಿಕ್ಕೆ ಬೇಕು, ಎಲ್ಲದಕ್ಕೂ ಬೇಕೇ ಅವನು. ಮತ್ತು ಅದು ಇರಲಾರ್ದೇನೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಫ್ ವರ್ಬ್ಸ್ ನಾನು ತಿಳ್ಕೊಳ್ಳಾರ್ದೇನೆ ನಾನು ಇಂಗ್ಲಿಷ್ ಮಾಡ್ತೀನಿ ಅಂತಂದ್ರೆ, ಕಲಿತೀನಿ ಅಂತಂದ್ರೆ ಬರುದಿಲ್ಲ. 100% ಬರುದಿಲ್ಲ. ಹೆಚ್ಚಿಗೆ ಯಾಕೆ ಸುಮ್ಮನೆ ವಿನಾಕಾರಣ ಮಾತಾಡೋದು ಬೇಡ. ದಯಮಾಡಿ ಅದು ಕಂಪಲ್ಸರಿ ಐತಿ, ಕಲೀಲೇಬೇಕು. ಅವುಗಳನ್ನು ಕಲೀರಿ, ಸರಿನಾ? ಹೆಂಗ ನಾನು ಹೇಳ್ತಿರ್ತೀನಿ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ, ವಿಚ್ ಈಸ್ ನೀಡ್ಫುಲ್ ಅಂತ ಹೇಳ್ಕೊಂಡು. ನಾ ಏನ್ ಹೇಳ್ತೇನೆ, ಸೊ ಪ್ಲೀಸ್ ಗೋ ಆನ್ ಸ್ಯಾಟಿಸ್ಫೈಯಿಂಗ್ ಆಲ್ ದೋಸ್ ಥಿಂಗ್ಸ್ ವಾಟ್ ಯು ಹ್ಯಾವ್ ಬೀನ್ ಬೀಯಿಂಗ್ ಟೋಲ್ಡ್ ಬೈ ಮೀ. ಓಕೆ, ಯಸ್. ಐ ಏಟ್ ಅಂತದ. ಇದನ್ನ ಹೆಂಗ್ ಮಾಡ್ಕೋಬೇಕು? ಡಿಡ್ ಐ ಪ್ರೆಸೆಂಟ್ ಮಾಡ್ಕೊಡ್ರಿ. ಡೂ ತಗೊಂಡು ಪ್ರೆಸೆಂಟ್ ಮಾಡ್ಕೊಡ್ರಿ. ಡಸ್ ತಗೊಂಡು ಡಸ್ ಇ ಗೋಸ್ ಅನ್ಲಿಲ್ಲ, ಡಸ್ ಇ ಗೋ ಅಂದ್ರೆ. ವಿದ್ಯಾರ್ಥಿಗಳ ಮತ್ತೆ ಇನ್ನೊಂದಿದೆ, ನಾನು ಗಮನವಿಟ್ಟು ನಿಮಗೆ ಸ್ವಲ್ಪ ಹೇಳಿಲ್ಲ ನಾನು ಅಷ್ಟೇ. ಸಿಂಪಲ್ ಪ್ರೆಸೆಂಟ್ ಏನಂದ್ರೆ ಡೂ ಹಾಕಿಬಿಟ್ರೆ ಇಂಟ್ರಾಗೇಟಿವ್ ಆಗ್ತದ, ಡೂ ತೆಗೆದ್ಬಿಟ್ರೆ ಅಫರ್ಮೇಟಿವ್ ಆಗ್ತದ. ಐ, ವಿ, ಯು ಇಷ್ಟೇ. ಮತ್ತು ದೇ ಇದ್ದಾಗ ಜಸ್ಟ್ ಡೂ ಹಾಕ್ರಿ, ಇಂಟ್ರಾಗೇಟಿವ್ ಆಗ್ತದೆ. ಜಸ್ಟ್ ಡೂ ತೆಗೆದ್ಬಿಟ್ರಿ ಅಫರ್ಮೇಟಿವ್ ಆಗ್ತದೆ. ಆದರೆ ಈ ಶಿಫ್ಟ್ ಇದ್ದಾಗ ಡಸ್ ಹಾಕ್ತೀರಿ, ಅಷ್ಟಕ್ಕೆ ಬಿಡುದಿಲ್ರಿ. ಇಲ್ಲಿ ಡೂ ಹಾಕಿ ಅಷ್ಟಕ್ಕೆ ಬಿಡ್ತೀರಿ, ಡೂ ಹಾಕಿ ಅಷ್ಟಕ್ಕೆ ಬಿಡ್ತೀರಿ. ಇಲ್ಲೆಲ್ಲ ಡೂ ಹಾಕಿ ಅಷ್ಟಕ್ಕೆ ಬಿಡ್ತೀರಿ, ಇಲ್ಲಿ ಡಸ್ ಹಾಕಿ ಅಷ್ಟಕ್ಕೆ ಬಿಡುದಿಲ್ಲ. ಇದನ್ನ ಎಸ್ ತೆಗಿತೀವ್ರಿ, ಡಸ್ ಹಾಕಿ ಎಸ್ ತೆಗಿತೀವ್ರಿ, ಡಸ್ ಹಾಕಿ ಎಸ್ ತೆಗಿತೀವ್ರಿ. ಇಂಟ್ರಾಗೇಟ್ ಮಾಡ್ಕೋಬೇಕಾದ್ರೆ ಸಿಂಪಲ್ ಪಾಸ್ಟ್ ಇಂಟ್ರಾಗೇಟ್ ಮಾಡ್ಕೋಬೇಕಾದ್ರೆ ಡಿಡ್ ಹಾಕ್ಬೇಕು, ಅಷ್ಟಕ್ಕೆ ಬಿಡುವಂಗಿಲ್ರಿ. ಪಾಸ್ಟ್ ಇರ್ತೈತಲ್ಲ ಇದು ವರ್ಬ್, ಅದನ್ನ ಪ್ರೆಸೆಂಟ್ ಮಾಡ್ಕೋಬೇಕು. ಅದಕ್ಕನ ಪಾಸ್ಟ್ ಪಾರ್ಟಿಸಿಪಲ್ಸ್ ಅಂತ ಇರ್ತೈತ್ರಿ ಲಿಸ್ಟ್, ಅವನ್ನೆಲ್ಲ ಬೈ ಹಾಕ್ ಮಾಡ್ಬೇಕ್ರಿ ಅಂತ ಹೇಳಿತ್ತು. ಆ ಏಟ್ ಅಂತ ಇರ್ತೈತಲ್ರಿ, ಡಿಡ್ ತಗೊಳ್ರಿ. ಇಲ್ಲ ಡಿಡ್ ತಗೋಬೇಕ್ರಿ, ಡಿಡ್. ಯಾಕಂದ್ರೆ ಡೂ ಡಸ್ ಪ್ರೆಸೆಂಟ್ ನಾಗ ಯೂಸ್ ಆಗಲ್ಪಡ್ತಾವ. ಸಿಂಪಲ್ ಪ್ರೆಸೆಂಟ್ ನಾಗ. ಸಿಂಪಲ್ ಪಾಸ್ಟ್ ಅಂದ್ರೆ ಡಿಡ್ ತಗೋಬೇಕಾಗ್ತದೆ. ಡಿಡ್ ತಗೊಳ್ರಿ. ಡಿಡ್ ಹಾಕಿ ಸಬ್ಜೆಕ್ಟ್ ಹಾಕ್ಬೇಕು. ಪಾಸ್ಟ್ ಫಾರ್ಮ್ ಬರ್ತಿರ್ತೈತಲ್ರಿ,
ಅದರದ್ದು ಪ್ರೆಸೆಂಟ್ ಯೂಸ್ ಮಾಡಬೇಕು. ಆಗಲೇ ಇಲ್ಲಿ ಏನ್ ಮಾಡ್ತಾರೆ ಹುಡುಗರು ಅಂತಂದೆ ನಾನು, ಸಿಂಪಲ್ ಪ್ರೆಸೆಂಟ್ ಒಳಗೆ ಏನ್ ಮಾಡ್ತಾರೆ ಹುಡುಗರು, ಸಿಂಪಲ್ ಪ್ರೆಸೆಂಟ್ ಡಸ್ ಹಿ ಈಟ್ಸ್ ತಪ್ಪಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ತಾರೆ ಹುಡುಗರು. ನಾನು ಮಾಡ್ತಿದ್ದೆ. ಡಸ್ ಹಿ ಗೋಸ್ ಅಂತಿದ್ದೆ ನಾನು B.Ed ಇದ್ದಾಗ. ನಮ್ಮ ಸರ್ ಬೈತಿದ್ದಾರೆ, ನಿಮ್ದು ಡಬಲ್ ಎಸ್ ಬರ್ತೈತೆ ನೋಡ್ರಿ, ತಪ್ಪು ಮಾಡ್ತೀರಿ ನೋಡು ಅಂತೇಳಿ. ಕ್ರಮೇಣ ಕಡಿಮೆ ಆಗ್ತದ, ಹೋಗ್ಬಿಡ್ತದ. ಇವತ್ತಿನ ದಿವಸ ಯೂಸ್ ಮಾಡ್ತೀವನ್ರಿ ಅಷ್ಟೇ. ಯಾರಿಗಾದ್ರೂ ಅಷ್ಟೇ, ಮಾನವ ಶಕ್ತಿ ಎಲ್ಲರಿಗೂ ಒಂದೇ ಇರ್ತದಲ್ರಿ ಫ್ರೆಂಡ್ಸ್. ನೀವಾದ್ರೂ ಯಾರಾದ್ರೂ ಕಲಿಬಹುದಲ್ರಿ. ನಿಮ್ಗೆ ಅನುಭವ ಅನ್ಸ್ಬೋದು ಇಂಗ್ಲಿಷ್ ಹೆಂಗ ಅಂತಾರೆ ಇವ್ರು ಸುಮ್ಮನೆ ಹೆಂಗ್ ಬರ್ತದೆ ಅಂತೇಳಿ. ಏನೋ ಮಿರಾಕಲ್ ಇಲ್ಲ, ಏನು ಮಿರಾಕಲ್ ಅದಾರೆ ಅದ್ರೊಳಗೆ. ಒಂದು ಪದೇ ಪದೇ ಅಡ್ಡಾಡೋದ್ರಿಂದ ದಟ್ಟ ಕಾಡಿನಲ್ಲಿ ಸಹಿತ ದಾರಿ ಮಾಡ್ಬೋದಂತ್ರಿ ಅನಿಸ್ತದ ಕೆಲವು ವಿದ್ಯಾರ್ಥಿಗಳು. ಇಂಗ್ಲಿಷ್ ಭಾಳ ಟಫ್, ಏನು ಟಫ್ ಇಲ್ಲ ಫ್ರೆಂಡ್ಸ್. ನಾನೇನು ಹಾದಿ ಹೇಳ್ಕೊಂತ ಹೋಗ್ರಿ, ಅದು ಮಾಡ್ಕೊಂತ ಹೋಗ್ರಿ, ಒಟ್ಟೆ ಸಂಶಯ ಇಲ್ರಿ. 100% ಏನೇನೋ ಸಂಶಯ ಇಲ್ಲ. ಬಟ್ ನಾನೇನು ಫೀಡ್ ಮಾಡ್ತೇನೆ ಅದನ್ನ ತಗೊಂಡ ಹೋಗ್ಬೇಕು. ನಾನು ಹೋಗ್ತೇನೆ ಈ ಸಲ. ನಾನು ಏನ್ ಮಾಡ್ತೇನೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇನೆ. ಮೊದಲು ಚಪಾತಿ, ರೋಟಿ, ಆಮೇಲೆ ರೈಸ್, ಹಿಂಗೆ ನಾ ಹೇಳ್ಕೊತ ಹೋಗ್ತೀನಿ. ಮೊದಲು ಯಾವುದು ನಂತರ ಯಾವುದು ಅಂತ ಹೇಳಿ ಅದನ್ನ ನೀವು ಮಾಡ್ಕೊಂತ ಹೋಗ್ಬೇಕಾಗ್ತೈತಿ. ಆ ಏಟ್ ಅಂತ ಐತಿಲ್ರಿ, ಡಿಡ್ ಐ ಈಟ್ ಮಾಡ್ರಿ, ಡಿಡ್ ವಿ ಈಟ್ ಎಲ್ಲ ಒಂದೇ, ಎಲ್ಲ ಸಿಂಪಲ್ ಪಾಸ್ಟ್ ಎಲ್ಲ ಒಂದೇ ರೀ ಇವ್ರಿ. ಏನೋ ಸಬ್ಜೆಕ್ಟ್ ಇದ್ರು ಸಿಂಪಲ್ ಪ್ರೆಸೆಂಟ್ ಆದ್ರೆ ಹಿ ಶೀಟ್ ಬಂದ್ರೆ ಎಸ್ ಬಂತು, ಅಲ್ಲಿ ಡಸ್ ಡೂ ಮಾಡ್ಕೊಂಡು ಎರಡು ಬರ್ತಾವ. ಸಿಂಪಲ್ ಪಾಸ್ಟ್ ಅಲ್ಲಿ ಒಂದೇ ತರ ಇರೋದ್ರಿಂದ ಡಿಡ್ ಅಷ್ಟೇ ಬರ್ತೈತ್ರಿ. ಸಿಂಪಲ್ ಪಾಸ್ಟ್ ಈಸಿಯಸ್ಟ್. ಇಂಟ್ರೋಗೇಟ್ ಮಾಡುವಾಗಲೂ ಸಹಿತ ಸಿಂಪಲ್ ಪಾಸ್ಟ್ ಈಸಿಯಸ್ಟ್. Did I eat? Did we eat? Did you eat? Did you eat? Did he eat? Did they eat? Did she eat? Did they eat? Did it eat? Did they eat? ಏನು ಡಿಫಿಕಲ್ಟ್ ಅದ ರೀ ಫ್ರೆಂಡ್ಸ್? ಹೌದು. ಅದೇ ಇದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಷ್ಟು ಎಕ್ಸಾಂಪಲ್ಸ್ಗಳು ಬಿಡಿಸಿದಾಗ ನಮ್ಗೆ ಏನಾಗ್ತದ, ಸ್ವಲ್ಪ ಅಷ್ಟು ಇದಾಗೋದಿಲ್ಲ. ಪ್ರಾಕ್ಟೀಸ್ ಬಹಳ ಕಡಿಮೆ ಆಗ್ತದ್ರಿ, ಬಹಳ ಕಡಿಮೆ ಆಗ್ತದ. ದಟ್ಟ ಅರಣ್ಯದಲ್ಲಿ ದಾರಿ ಹಾಕ್ಬೇಕಂದ್ರೆ ಒಂದ್ಸಲ 2 ಸಲ ಅಡ್ಡಾಡಿದ್ರೆ ದಾರಿ ಬೀಳುದಿಲ್ಲಲ್ರಿ, ಬಹಳ ಸಲ ಅಡ್ಡಾಡ್ಬೇಕಾಗ್ತತಿ. ಅದಕ್ಕೆ ಬಹಳ ಎಕ್ಸಾಂಪಲ್ಸ್ ಬಿಡಿಸ್ಬೇಕಾಗ್ತತಿ. ಒಂದ್ಸಲ ಪರ್ಫೆಕ್ಟ್ ಆದ್ರೆ ಲೈಫ್ ನೊಳಗೆ ಮತ್ತೆ ಹೆಂಗ್ ಮರಿತೀವ್ರಿ ಅದನ್ನ? ಮರಿದಿಲ್ರಿ, ಸೈಕಲ್ ಕಲ್ತಂಗದ. ಆದ್ರಿಂದ ಒಂದ್ಸಲ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಎಕ್ಸರ್ಸೈಸ್ ಅಂತ ಮಾಡ್ತೇನೆ. ಸ್ವಲ್ಪ ದಿವಸ ಬಿಟ್ಟು ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಅಂತ ಹೇಳಿಕ್ ಆಗೋದಿಲ್ಲ. ನೋಡ್ತಾ ಇರ ಹಂಗೆ ಯಾವಾಗ ಮಾಡ್ತೀನಿ. ಬಟ್ ಒಂದು 3-4 ದಿವಸ ಅಷ್ಟರೊಳಗೆ ಮಾಡ್ಬೇಕಾಗ್ತದೆ ಪದ್ಧತಿ ಅಂತಂದ್ರೆ. ಈ ಒಂದು ಮಾಡೆಲ್ಸ್ ಒಂದು ಕಲಿಸ್ಬೇಕಾಗಿತ್ತು. ನಾನು ಮಾಡೆಲ್ಸ್ ಇದು ಮುಗಿದ ತಕ್ಷಣ ಮಾಡೆಲ್ಸ್ ಮಾಡ್ತೀನಿ ಅಂತ ಅನ್ಕೊಂತೀನಿ. ಮಾಡೆಲ್ಸ್ ಮಾಡ್ತೀನಿ, ಆಮೇಲೆ ಅದೇ ಎಕ್ಸಾಂಪಲ್ಸ್ ಬಿಡಿಸ್ತೀನಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಕೂಡಿಸಿ ಒಂದಿಷ್ಟು ಬಿಡಿಸ್ತೀನಿ. ಮತ್ತು ಉಳ್ಕದ್ದೆಲ್ಲವರು ಜಸ್ಟ್ ಅದರ ಬದಲು ಮಾಡೋದಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎಕ್ಸಸೈಸ್ ಮಾಡ್ತೀನಿ, ಒಂದು 20 ಸೆಂಟೆನ್ಸ್ ಅಂತ. ಅದ್ರಾಗ ಜಸ್ಟ್ ಅದರ ಬದಲಿ ಮಾಡೋದಿದ್ರೆ ಅದ್ರ ಇಲ್ಲೇ ಐತೆ ನೋಡಿ, ಈ ತರ ಇದೇನದಲ್ಲ, ವಾಸ್ ಐ ಈಟಿಂಗ್ ಇಂಥ ಸೆಂಟೆನ್ಸ್ ಕೊಡ್ತೀನಿ. ಐ ಏಟ್, ಡಿಡ್ ಐ ಈಟ್ ಇಂಥದ್ದು ಕೊಡ್ತೀನಿ. ಆಮೇಲೆ ಐ ಈಟ್, ಡು ಐ ಈಟ್, ಹಿ ಈಟ್ಸ್, ಡಸ್ ಹಿ ಈಟ್ ಎಲ್ಲ ಮಿಕ್ಸ್ ಮಾಡಿ ನೀನು ಗುರ್ತು ಮಾಡ್ಕೋಬೇಕ್ರಿ ನೀವು ಅದನ್ನ. ಇದು ಏನೋ ಅದಲಿ ಬದಲಿ ಮಾಡಬೇಕು. ಜಸ್ಟ್ ಹುಷಾರಿ, ನೀವೇನಾದ್ರೂ ಅದಲಿ ಬದಲಿ ಮಾಡ್ತೀರಿ ಅಂದ್ರೆ ಶಿ ಹ್ಯಾಸ್ ಈಟನ್ ಇದ್ರೆ ಹ್ಯಾಸ್ ಶಿ ಅದಲೇ ಬದಲಿ ಮಾಡಿದ್ರೆ ಇದು ಚೇಂಜ್ ಆಗೋದಲ್ರಿ. ಮತ್ತೆ ಹ್ಯಾಸ್ ಹಿ ಈಟನ್ ಆಗ್ತತಿ, ಹ್ಯಾಸ್ ಶಿ ಈಟನ್ ಆಗ್ತತಿ. ಇದೇನು ಯಾವಾಗಿದು ಈಟನ್ ಪ್ರೆಸೆಂಟ್ ಫಾರ್ಮ್ ಬರ್ತದಂದ್ರೆ, ನೀವು ಡೂ ತಗೊಂಡ್ರೆ ಪ್ರೆಸೆಂಟ್ ಫಾರ್ಮ್ ಬರಬೇಕು, ಈಟ್ ಬರಬೇಕು. ಡಸ್ ತಗೊಂಡ್ರೆ ಪ್ರೆಸೆಂಟ್ ಫಾರ್ಮ್ ಬರ್ಬೇಕ್ರಿ. ಡಿಡ್ ಅಡಾಪ್ಷನ್ ತಗೊಂತೀವಲ್ಲ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್, ಅವಾಗ ಮಾತ್ರ ಇದು ಪ್ರೆಸೆಂಟ್ ಫಾರ್ಮ್ ಆಗ್ಬಾರ್ದೈತೆ. ಹಾಗೇನಾದ್ರೂ ನೀನು ಹೆಲ್ಪಿಂಗ್ ವರ್ಬ್ ಬೈತೀನಿ ಅದರಲ್ಲಿ ಬದಲಿ ಮಾಡಿದಿರಂದ್ರೆ ಇದನ್ನ ಪ್ರೆಸೆಂಟ್ ಮಾಡಬಾರ್ದ್ರಿ, ಕ್ಲಿಯರ್ ಇರಲಿ. ಮತ್ತೆ ಇದೇನಿರ್ತದೆ, ಶಿ ಹ್ಯಾಸ್ ಈಟನ್, ಹ್ಯಾಸ್ ಶಿ ಈಟನ್, ಶಿ ಈಸ್ ಈಟಿಂಗ್, ಈಸ್ ಶಿ ಈಟಿಂಗ್ ಮಾಡ್ಬೇಕ್ರಿ. ಸಿಂಪಲ್ ಪಾಸ್ಟ್ ಎಸ್ ಏನೊಂದ್ಸಲ ಹೇಳ್ಕೊಂಬರ್ಲೇನ್ರಿ. Did I eat? Did we eat? Did you eat? Did you eat? Did he eat? Did they eat? Did she eat? Did they eat? Did it eat? Did they eat?
ನಾನು ಯಾವ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಟೀಚ್ ಮಾಡ್ತಿರ್ತೀನಿ ಅಂತಂದ್ರೆ ಸಾಧಾರಣ ವಿದ್ಯಾರ್ಥಿಗಳು, ಏಕ್ದಮ್ ಟಾಪ್ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮದರ್ ಟಂಗ್ ಇಂಗ್ಲಿಷ್ ಆಗಿರ್ತಕ್ಕಂಥ ಕೆಲವೊಂದು ಜನ ದೊಡ್ಡ ದೊಡ್ಡ ಸಿಟಿ ಒಳಗಿರ್ತಕ್ಕಂಥ ಅವ್ರಿಗೆ ನಾನು ಹೇಳುವಂಥ ರೀತಿ ಸ್ವಲ್ಪ ಬೋರ್ ಆಗ್ಬೋದು, ಸ್ಲೋ ಆಗ್ತೈತಿ. ನಾ ಹೇಳುವಂಥದ್ದು ಸ್ಲೋ ಇರ್ತೈತೆ. ನಾ ಸ್ಲೋ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಲಿಸ್ಬೇಕು. ಜಾನ್ ವಿದ್ಯಾರ್ಥಿಗಳು ಜಾಣರಿದ್ದೇ ಇರ್ತಾರ, ಅವ್ರಿಗೆ ಬೇಕಾಗೋದಿಲ್ಲ. ಅವ್ರು ಬೇಕಾದ್ರೆ ಒಂದ್ಸಲ ನೋಡ್ಕೊಂಡು ಮುಂದೆ ಹೋಗ್ಲಿಲ್ಲ. ಹಾಗಾದ್ರೆ ಸ್ಲೋ ವಿದ್ಯಾರ್ಥಿಗಳು ಉಳ್ಕೊಂಡ್ಬಿಡ್ತಾರ. ಹಂಗಾಗ್ಬಾರ್ದ್ರಿ. ಸ್ಲೋ ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಿರ್ತೀನಿ. ಮತ್ತೆ ಫಾಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದ್ಸಲ ನೋಡ್ಕೊಂಡು ಮುಂದೆ ಹೋಗ್ಬಿಡ್ಲಿ. ಅದೇ ನಾವು ಇದನ್ನ ಇಡ್ಬೋದಲ್ಲ, ಸ್ಪೀಡ್ ಇಡ್ಬೋದು. ಇದನ್ನ ಲಿಸ್ನಿಂಗ್ ಅನ್ನ ಸ್ಪೀಡ್ ಇಟ್ಕೊಂಡು ನೋಡ್ರಿ, ಮತ್ ಮುಂದಿನ ವಿಡಿಯೋಕ್ಕೆ ಹೋಗ್ಬಿಡ್ರಿ, ಸಂಕ್ಷಿಪ್ತ ನೋಡ್ಕೊಂಡು ಹೋಗ್ಬೋದು. ಓಕೆ ವಿದ್ಯಾರ್ಥಿಗಳೇ, ಒಂದಿಷ್ಟು ಎಕ್ಸಾಂಪಲ್ಸ್ ಅದಾವ. ಈ ಎಕ್ಸಾಂಪಲ್ಸ್ ಅನ್ನ ಬಿಡಿಸ್ತೀನಿ ನಾನೀಗ. ಐ ರೋಟ್ ಅಂತ ಇಲ್ರಿ, ಐ ರೋಟ್ ಐತಿ, ಪಾಸ್ಟ್ ಟೆನ್ಸ್. ಇದು ನಮ್ಗೆ ಗೊತ್ತಾಗಬೇಕು. ಇಲ್ಲಿ ಟೆನ್ಸಿನ ಕೆಳಗೆ ಕೊಟ್ಟಿನಿ, ಇದು ಪಾಸ್ಟ್ ಅಂತ ಗೊತ್ತಾಗ್ತೈತಿ. ಐಸೋಲೇಟೆಡ್ ಸೆಂಟೆನ್ಸ್ ಕೊಟ್ಟರೆ ನಾನು ಹೊರಗೆ ಎಲ್ಲೋ ಒಂದ್ ಕಡೆ ಇದು ಸಿಂಪಲ್ ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಅಂತ ಗೊತ್ತಾಗ್ಬೇಕಂದ್ರೆ ವರ್ಬ್ ನೋಡ್ಬೇಕಲ್ರಿ. ವರ್ಬ್ ಇದು ಪಾಸ್ಟ್ ನಾಗ ಐತೋ ಪ್ರೆಸೆಂಟ್ ನಾಗ ಐತೋ ಅಂತ ಹೇಳ್ಬೇಕಂತಂದ್ರೆ ವರ್ಬಿನ ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ ನಮ್ಗೆ. ರೈಟ್ ಇದ್ರೆ ಪ್ರೆಸೆಂಟ್ ಆಗ್ತತಿ, ರೋಟ್ ಇದ್ರೆ ಪಾಸ್ಟ್ ಆಗ್ತತಿ, ಸಿಂಗ್ ಇದ್ರೆ ಪ್ರೆಸೆಂಟ್ ಆಗ್ತತಿ, ಸ್ಯಾಂಗ್ ಇದ್ರೆ ಪಾಸ್ಟ್ ಆಗ್ತತಿ. ಅದಕ್ಕೋಸ್ಕರನೇ ಪಾಸ್ಟ್ ಪಾರ್ಟಿಸಿಪಲ್ಸ್ ಕಲಿಬೇಕ್ರಿ. ಒಂದು ವಿಡಿಯೋ ಐತಿ, ಆ ವಿಡಿಯೋನಾದ್ರೂ ಕೇಳ್ರಿ ನೀವು. ಆಮೇಲೆ ಎರೆನನ್ ಮಾರ್ಟಿನ್ ಇಂಗ್ಲಿಷ್ ಗ್ರಾಮರ್ ಬುಕ್ ಅಂತ ಅದ ನೋಡ್ರಿ. ಆ ಗ್ರಾಮರ್ ಬುಕ್ನೊಳಗೆ ಒಂದು ಲಿಸ್ಟ್ ಕೊಟ್ಟಾರ್ರಿ, ಅದನ್ನಾದ್ರೂ ನೋಡ್ಬೋದ್ರಿ. ಇಲ್ದಿದ್ರೆ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ ವರ್ಕ್ ಬುಕ್ ಅಂತ ಅದಾವ್ರಿ. ವರ್ಕ್ ಬುಕ್ ಕೊನೆ ಪೇಜ್ನೊಳಗೆ ಈ ತರದ ಇರ್ರೆಗ್ಯುಲರ್ ವರ್ಬ್ಗಳು ಪಾಸ್ಟ್ ಪಾರ್ಟಿಸಿಪಲ್ಸ್ ಲಿಸ್ಟ್ ಕೊಟ್ಟಾರ. ಅವ್ರು ನೋಡಿ ಕಲಿಬಹುದು. ನಿಮ್ಗೆ ಎಲ್ಲಿ ಸೋರ್ಸ್ ಸಿಗುತ್ತೆ ತಗೊಳ್ರಿ, ಕಲೀರಿ, ಕಲೀಲೇಬೇಕ್ರಿ. ಇದನ್ನ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೇಬಲ್ ನಿಂದ ತೆಗೆದುಕೊಂಡಂತ ಎಕ್ಸಾಂಪಲ್ಸ್ ಅನ್ನ ಇಂಟ್ರಾಗೇಟಿವ್ ಮಾಡೋದು. ಐ ರೋಟ್ ಪಾಸ್ಟ್ ಐತಲ್ರಿ. ಡಿಡ್ ಐ ರೈಟ್, we sat, did we sit, Vinay told, did Vinay tell, the boy cleaned. ಇವು ರೆಗ್ಯುಲರ್ ವರ್ಬ್ಸ್ ರೀ. ರೈಟ್ ರೋಟ್ ರಿಟರ್ನ್, ಸಾರಿ ಇರ್ರೆಗ್ಯುಲರ್ ವರ್ಬ್ಸ್ ರೀ. ನಾಲಿಗೆ ತಪ್ಪಿ ಬಂತದು. ರೈಟ್ ರೋಟ್ ರಿಟರ್ನ್ ಇರ್ರೆಗ್ಯುಲರ್ ವರ್ಬ್ಸ್. ಸಿಟ್ ಸ್ಯಾಟ್ ಇರ್ರೆಗ್ಯುಲರ್ ವರ್ಬ್. ಟೆಲ್ ಟೋಲ್ಡ್ ಇರ್ರೆಗ್ಯುಲರ್ ವರ್ಬ್. ಇಲ್ಲೊಂದು ರೆಗ್ಯುಲರ್ ವರ್ಬ್ ತಗೊಂಡಿ ನೋಡ್ರಿ, ಕ್ಲೀನ್ಡ್. ವಿದ್ಯಾರ್ಥಿಗಳಿಗೆ ಗೊತ್ತದಲ್ರಿ ನಿಮಗೆ ರೆಗ್ಯುಲರ್ ವರ್ಬ್ ಇರ್ರೆಗ್ಯುಲರ್ ವರ್ಬ್ ಅಂದ್ರೆ. ಯಾವ ವರ್ಬಿಗೆ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ಬೇಕಾದ್ರೆ ಇಡಿ ಅಥವಾ ಡಿ ಹಚ್ಚಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದ, ಅದು ರೆಗ್ಯುಲರ್. ಕ್ಲೀನ್ಡ್, ವಾಕ್ಡ್, ಆಸ್ಕ್ಡ್, ಕ್ಲೋಸ್ಡ್, ಓಪನ್ಡ್, ಆನ್ಸರ್ಡ್, ಡೆಕೋರೇಟೆಡ್. ಇವೆಲ್ಲ ರೆಗ್ಯುಲರ್ ವರ್ಬ್ಸ್. ಇವನ್ ಬಾಯಾಟ ಹಾಕೋದಿಲ್ಲ, ಯಾರೋ ಬಾಯಾಟ ಹಾಕೋದಿಲ್ಲ. ಏನ್ ಮಾಡ್ಬೇಕಂದ್ರೆ ಇರ್ರೆಗ್ಯುಲರ್ ವರ್ಬ್ಸ್ ಅದಾವಲ್ಲ ಅವನ್ ಬಾಯಾಟ ಹಾಕ್ಬಿಟ್ಬಿಡ್ರಿ. ಇರ್ರೆಗ್ಯುಲರ್ ವರ್ಬ್ಸ್ ಯಾವ್ದು ಬಿಡಬಾರ್ದ್ರಿ. ಮತ್ತೆ ಎಲ್ಲ ಇರುವಂತ ಎಲ್ಲ ಸುಮಾರು 300 ಅಷ್ಟು ವರ್ಡ್ಸ್ ಬರ್ಬೋದು ಅಂತ ನನ್ನ ಲೆಕ್ಕಾಚಾರ. ಆ 300 ಬರ್ತಕ್ಕಂಥ ಇರ್ರೆಗ್ಯುಲರ್ ವರ್ಬ್ಸ್ ಎಲ್ಲವುಗಳನ್ನ ಬಾಯಾಟ ಹಾಕ್ಬಿಟ್ರಿ. ಈ ಕ್ಲೀನ್ಡ್ ಯಾಕೆ ಬಾಯಾಟ ಹಾಕ್ತಾರೆ? ಅವು ಏನ ಇರ್ರೆಗ್ಯುಲರ್ ವರ್ಬ್ಸ್ ಗಳು ಬಾಯಾಟ ಹಾಕ್ತಿರಿ, ಅವನು ಬಾಯಾಟ ಹಾಕಿದ ನಂತರ ಉಳಿದದ್ದೆಲ್ಲ ರೆಗ್ಯುಲರ್ ವರ್ಬ್ಸ್ ರೀ. ಅವು ರೆಗ್ಯುಲರ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ಸ್ ಎಲ್ಲ ಬಾಯಾಟ ಹಾಕ್ರಿ. ಒಂದ್ ಸೆಂಟೆನ್ಸ್ ಒಂದು ವರ್ಬ್ ಬಂದತ್ತಂದ್ರೆ ಅದನ್ನ ನಿಮ್ಗೆ ಗೊತ್ತಿರ್ದ ಹೋಗ್ತಂದ್ರೆ ಅದನ್ನ ಇಡೀ ಹಚ್ಚಿ ಮಾಡಿಬಿಡ್ರಿ ನೀವು ಆರಾಮಾಗಿ. ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದ, 99% ಆಗ್ತೈತ್ರಿ. ಒಂದ್ ಸ್ವಲ್ಪ ಏನಾರ ಯಾವ್ದಾರು ಒಂದ್ ಸೂರು ಹೆಚ್ಚಿಕೊಂಡು ಬರ್ಬೋದ್ರಿ. ಆದ್ರಿಂದ ಇರ್ರೆಗ್ಯುಲರ್ ವರ್ಬ್ಸ್ ಏನದಾವಲ್ಲ ಲಿಸ್ಟ್ ಅಷ್ಟು ಬಾಯಾಟ ಮಾಡ್ರಿ. ಉಳಿದೆಲ್ಲ ವರ್ಬ್. ಈಗ ಅಕ್ಕಿ ರೈಸ್ ಹಸ ಮಾಡುವಾಗ ಹೆಣ್ಮಕ್ಳು ಹಸ ಮಾಡ್ತಿರ್ತಾರಲ್ಲ, ಮರಕ್ ಹಾಕಿ ಹಸ ಮಾಡೋ ಟೈಮ್ದೊಳಗೆ ಅವ್ರು ಏನ್ ಮಾಡ್ತಾರಂದ್ರ ಅದ್ರ ಇರ್ತಕ್ಕಂಥ ಹಳ್ಳಗಳನ್ನು ಅಷ್ಟೇ ಆರಿಸ್ತಾರೆ, ಉಳಿದೆಲ್ಲ ಅಕ್ಕಿ. ಆ ತರಹ ವರ್ಬ್ಸ್ಗಳು ಸಾಕಷ್ಟು ಅದಾವ್ರಿ. ಇರ್ರೆಗ್ಯುಲರ್ ವರ್ಬ್ಸ್ಗಳನ್ನ ಆಯ್ಕೊಂಡು ಕಲತ್ ಬಿಡ್ರಿ. ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸ್. ಆಯ್ದು ತೆಗೆದು ಬಿಡ್ರಿ ಅವನ್ನ. ಮತ್ತು ಉಳಿದೆಲ್ಲ ರೆಗ್ಯುಲರ್ ವರ್ಬ್. ಡೆಫಿನೆಟ್ಲಿ ಡಿ ಎಲ್ಲ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ತೇವೆ.
ಈ ರೀತಿ ನಿಮ್ಗೆ ಹೆಲ್ಪ್ ಆಗ್ತದೆ. ಆದರೆ ಇರ್ರೆಗ್ಯುಲರ್ ಹರ್ಬ್ಸ್ಗಳನ್ನ ಕಲಿತೀವಲ್ಲ, ಯಾವುದು ಬಿಡಬಾರ್ದ್ರಿ. ಮ್ಯಾಕ್ಸಿಮಮ್ 2-3 ಪುಸ್ತಕಗಳು ನೋಡ್ಬೇಕು, 2-3 ಬುಕ್ಸ್ಗಳೆಲ್ಲ ನೋಡ್ಬಿಟ್ಟು ಎಲ್ಲ ಈ ಬುಕ್ಸ್ನಲ್ಲಿ ಇಷ್ಟೊಂದು ನೋಡ್ಬೇಕ್ರಿ. ಇನ್ನೊಂದು ಯಾವ್ದೋ ಬುಕ್ ತಗೋಬೇಕು, ಅದ್ರಾಗ ಇದರ ಬರ್ಲಾರ್ದು ಒಂದಿಷ್ಟು ವರ್ಡ್ಸ್ ಇರ್ತಾವ ಅದ್ರೊಳಗ್ರಿ. ಆ ಬರ್ಲಾರ್ದಂಥ ವರ್ಡ್ಸ್ಗಳನ್ನ ಇದಕ್ಕೆ ಸೇರಿಸ್ಕೋಬೇಕ್ರಿ. ಮತ್ತೊಂದು ಬುಕ್ ನೋಡ್ಬೇಕ್ರಿ. ಒಂದು 3-4 ಬುಕ್ಸ್ಗಳನ್ನ ನೋಡ್ಬಿಟ್ಟು ಬಹುತೇಕ ಯಾವುದು ಉಳಿದಿರಬಾರ್ದು ಆ ತರಹ ಎಲ್ಲವುಗಳನ್ನ ನಿಂದ ಸ್ವಂತ ಒಂದು ಲಿಸ್ಟ್ ಮಾಡ್ಕೋಬೇಕ್ರಿ ನೀವು. ಅಲ್ಫಾಬೆಟ್ ಆಗಿ ಮಾಡ್ಕೊಂತಾರದು. ರನ್ ಮಾರ್ಟಿನ್ ಇವೆಲ್ಲ ನೋಡ್ರಿ, ನಾನು ಮಾಡಿನೆಲ್ಲ ಅಲ್ಫಾಬೆಟಿಕಲ್ಲಿ ಅದಾವ್ರಿ ಅವು. ನಿಮಗೆ ಹಾಗಾದ್ರೆ ಮಾಡ್ರಿ, ಇಲ್ದೆ ಹೋದ್ರೆ ಹೆಂಗಾರ ಮಾಡ್ರಿ ನೀವು. ಒಟ್ಟು ಒಂದು ವರ್ಬ್ ಐತಂದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ನಿಮಗೆ ಗೊತ್ತಿರ್ಬೇಕು. ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅದು ಪಕ್ಕಾ ಗೊತ್ತಿತ್ತಂದ್ರೆ ಉಳಿದ ವರ್ಬ್ಗಳೆಲ್ಲ ರೆಗ್ಯುಲರ್ ಹರ್ಬ್ಸ್ ಡಿ ಅಥವಾ ಇಡಿ ಹಚ್ಬಿಟ್ರೆ ಆಗ್ತಾವು ಅಂತ ಹೇಳಿ. ಕೆಲವೊಂದ್ ಕಡೆ ಡಿ ಹಚ್ತೀವಿ, ಕೆಲವೊಂದ್ ಕಡೆ ಇಡಿ ಹಚ್ತೀವಿ. ಈಗ ಲೈಕ್ ಅಂತದ, ಲೈಕ್ ಅಂತದ. ಹೊರಬಿನ ಲಾಸ್ಟ್ ಅಕ್ಷರ ಏನದಲ್ಲ ಇ ಐತಲ್ಲ, ಇಂತಲ್ಲಿ ಬರೀ ಡಿ ಹಚ್ತೀವ್ರಿ. ಲೈಕ್ಡ್. ರೆಗ್ಯುಲರ್ ಹರ್ಬ್ಸ್ ನಾನು ಹೇಳಕತ್ತಿದ್ರಿ. ಇಡಿ ಅಥವಾ ಡಿ ಹಚ್ಬೇಕು ಅಂದಿದ್ದಾನೆ. ಎಲ್ಲಿ ಇಡಿ ಹಚ್ಬೇಕು, ಎಲ್ಲಿ ಡಿ ಹಚ್ಬೇಕು? ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇರ್ತದ, ಕ್ಲೀನ್ ಅಂತದ, CLEAN ಕ್ಲೀನ್. ಇದ್ರ ಕೊನೆ ಅಕ್ಷರ ಇ ಐತೇನೋ ಇಲ್ಲ, ಹಾಗಾದ್ರೆ ಇದನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಇಡಿ ಹಚ್ಚು. ಲೈಕ್ ಅಂತದ, ಇದ್ರ ಕೊನೆ ಅಕ್ಷರ ಇ ಐತೇನೋ, ಹೌದಾ ಐತಿ, ಹಾಗಾದ್ರೆ ಇಲ್ಲಿ ಇಡಿ ಹಚ್ಬಾರ್ದ್ರಿ, ಬರೀ ಡಿ ಹಚ್ಬೇಕು. ಸ್ಮೈಲ್ ಅಂತದ, ಸ್ಮೈಲ್ ಅಂತದ, ಈ ಕೊನೆ ಅಕ್ಷರ ಐತಿ, ಇಂತಲ್ಲಿ ಬರೀ ಡಿ ಹಚ್ಚ್ರಿ. ಓಕೆ, ಈ ತರಹ ರೆಗ್ಯುಲರ್ ಹರ್ಬ್ಸ್ಗಳನ್ನ ಸ್ವಲ್ಪ ಹಾಗೆ ನೋಡ್ಬೇಕ್ರಿ. ಮತ್ತೆ ಇರ್ರೆಗ್ಯುಲರ್ ಹರ್ಬ್ಸ್ಗಳು ಬಹಟ್ ಅಂತೂ ಮಾಡ್ಬೇಕ್ರಿ. ಈ ವಿಡಿಯೋದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಆಫ್ ಇರ್ರೆಗ್ಯುಲರ್ ಹರ್ಬ್ಸ್ ಅನ್ನ ಹೇಳಿದೆ ಅಂತ ಅನ್ಕೋತೀರ, ವಿಚ್ ಈಸ್ ಪ್ರಾಫಿಟೇಬಲ್ ಥಿಂಗ್. ಇನ್ ಫ್ಯಾಕ್ಟ್ ನನ್ನ ಕೆಲಸ ಅಲ್ಲ ಅದರಿ ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ಬೇಕಂತ ತಿಳ್ಕೊಂಡು ಪರ್ಫೆಕ್ಟ್ ಆಗಿ ನೀವು ಕಲಿತೀರಿ, ಏನೇನೋ ಸಂಶಯ ಇಲ್ಲ. ಟೈಮ್ ಬೇಕು ಸ್ವಲ್ಪ ಅಷ್ಟೇ, ಖಂಡಿತ ಕಲಿತೀರಿ, ಹಾಗೇನು ತಿಳ್ಕೊಬೇಡ್ರಿ. ಮತ್ತೆ ಐ ರೋಟ್ ಇಲ್ಲದಲ್ಲ, ಐ ರೋಟ್, ಡಿಡ್ ಐ ರೈಟ್ ಎ ಲೆಟರ್ ಟು ಮೈ ಫ್ರೆಂಡ್, ವಿ ಸ್ಯಾಟ್, ಡಿಡ್ ವಿ ಸಿಟ್ ಅಂಡರ್ ಎ ಟ್ರೀ, ವಿನಯ್ ಟೋಲ್ಡ್, ಡಿಡ್ ವಿನಯ್ ಟೆಲ್ ಮೀ ಎವ್ರಿಥಿಂಗ್, the boy cleaned, did the boy clean the blackboard, the boys cleaned the blackboard, did the boys clean. ಇದು ಥರ್ಡ್ ಪರ್ಸನ್ ಸಿಂಗುಲರ್ ಅದ, ಥರ್ಡ್ ಪರ್ಸನ್ ಪ್ಲೂರಲ್ ಅದ. ಸಿಂಪಲ್ ಪಾಸ್ಟ್ ನಾಗಿದ್ದು ಲೆಕ್ಕಕ್ಕೆ ಬರೋದಲ್ಲ. ಇಟ್ ಡಸಂಟ್ ಮ್ಯಾಟರ್. ಇಟ್ ಮ್ಯಾಟರ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಫ್ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ and subject is third person singular, yes is there, then you will have to take does there. If yes is not there, then it is other than simple person, other than third person singular, then you will have to take yes ಇಲ್ಲಿ ಇರ್ಬೇಕು ಫ್ರೆಂಡ್. ಕರ್ಸರ್ ಇಲ್ಲಿ ತಂದೆ ನಾನು, ಸಾರಿ, ಕರ್ಸರ್ ಇಲ್ಲಿ ಇರ್ಬೇಕಾಗ್ತದೆ. ಕ್ಲೀನ್ಸ್ ಇತ್ತು, ಡಸ್ ಈ ಕ್ಲೀನ್ ಆಗ್ತದೆ. ಕ್ಲೀನ್ ಇತ್ತು, ಡೂ ದೇ ಕ್ಲೀನ್ ಆಗ್ತದೆ. ಕ್ಲೀನ್ಡ್ ಇತ್ತು, ಡಿಡ್ ದೇ ಕ್ಲೀನ್ ಆಗ್ತದೆ. ಲಾಸ್ಟ್, ಡಿಡ್ ಐ ಈಟ್, ಡಿಡ್ ವಿ ಈಟ್, ಡಿಡ್ ಯು ಈಟ್, ಡಿಡ್ ಯು ಈಟ್, ಡಿಡ್ ಹಿ ಈಟ್, did they eat, did she eat, did they eat, did it eat, did they eat. Did I write a letter to my friend, did we sit under a tree, did Vinay tell me everything, did the boy clean the blackboard, did the boys clean the blackboard. ವಿದ್ಯಾರ್ಥಿಗಳೇ, ದೊಡ್ಡ ಕೆಲಸ ಮಾಡ್ಕೊಟ್ಟೇನ್ರಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್. ಇಂಗ್ಲಿಷ್ ಬಲ್ಲಂತ ನಿಮ್ಮ ಸರ್ಗಳು, ನಿಮ್ಮ ಫ್ರೆಂಡ್ಸ್ಗಳು, ಸ್ವಲ್ಪ ಇಂಗ್ಲಿಷ್ ಬಲ್ಲಂತ, ಗ್ರಾಮರ್ ಬಲ್ಲಂತವ್ರು ಇದ್ರಂದ್ರೆ ಕೇಳ್ಕೋರಿ ಅವ್ರಿಗೆ. ಏನು ಒಂದು ವಿಡಿಯೋದಲ್ಲಿ ಹೆಂಗತೆ ಹೇಳಿದ್ರು ಅವರು, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅವರು, ಇದು ಹೆಂಗೆ ಇಂಪಾರ್ಟೆಂಟಾ ಅಂತೇಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ಇಂಗ್ಲಿಷ್ ಬಲ್ಲವರು, ನಿಮ್ಮ ಸರ್ ಕೇಳ್ರಿ, ನಿಮ್ಗೆ ಯಾರಾದರೂ ಇಂಗ್ಲಿಷ್ ಬಲ್ಲಂತವ್ರು ಶಿಕ್ಷಕರಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ಅದು ಭಾಳ ಇಂಪಾರ್ಟೆಂಟ್ ಐತ್ರಿ. ಹೌದು, ಅದು ಏನು ಆ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅವರು ಏನು ಹೇಳ್ಯಾರಲ್ಲ, ಅದು ಸತ್ಯ. ನಾನು ಹೇಳೋದು ಸತ್ಯ ಇರ್ತೈತ್ರಿ, ಸತ್ಯ ಇದು. ಒಟ್ಟೆ ನಾನು ಹೇಳ್ತೀನಲ್ರಿ, ಮ್ಯಾನಿಪುಲೇಷನ್ ಮಾಡಕ್ಕೆ ನನಗೆ ಜರೂರತ್ತೇ ಇಲ್ಲ. ಓನ್ಲಿ ಇಂಟೆನ್ಷನ್ ಅಂತಂದ್ರೆ ಪ್ರಾಮಾಣಿಕವಾಗಿ ನನಗೇನು ಗೊತ್ತದ ಅದನ್ನು ಹೇಳೋದು. ಪ್ರಾಮಾಣಿಕವಾಗಿ ಹೇಳ್ತೇನ್ರಿ, ಯಾವುದೇ ರೀತಿಯಿಂದ ಏನು ಬರೋದಿಲ್ಲ. ಭಾಳ ನಿಮಗೊಂದು ವಿನಂತಿ ಮಾಡ್ತೀನಿ ಅಷ್ಟೇ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ಸ್ ಮಾಡ್ರಿ, ಶೇರ್ ಮಾಡ್ರಿ ಫ್ರೆಂಡ್ಸ್ಗೆ ಅಂತ ಒಂದು ವಿನಂತಿ ಮಾಡ್ತೀನಿ. ಅದು ಬಿಟ್ರೆ ನಾನು ಯಾವುದನ್ನು ನಾನು ನಿಮ್ಗೆ ಮಾತಿನ ಮೋಡಿ ಮಾಡುವಂಥದ್ದು ನನಗೆ ಮಾಡೋದೇ ಇಲ್ಲ. ನಾನು ಕಲೀಲಿಕ್ಕೆ ಏನು ಬೇಕು ನಾ ಅದನ್ನು
ಕಲೀಲಿಕ್ಕೆ ಯಾವ ರೀತಿ ಬೇಕು, ಏನ್ ಬೇಕು ಆ ರೀತಿ ಅದನ್ನ ನಾ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನಿನ್ನೆ ವಿಡಿಯೋದಲ್ಲಿ ಇನ್ನೊಂದು ಮಾತನ್ನ ಕೊಟ್ಟಿದ್ದೀನಿ ನಿಮಗೆ ನಾನು. ಏನಂದ್ರೆ ಇಲ್ಲಿ ಬರ್ತಾರೆ, ಇದು ಟು ಬಿ ವರ್ಬ್ ತಾನೆ. ಐ ಆಮ್, ವಿ ಆರ್, ಇದು ಟು ಬಿ ವರ್ಬ್ ಇರುವಿಕೆಯನ್ನು ತೋರಿಸ್ತಾ ಇದ್ರಿ. ಇದು ಟು ಹ್ಯಾವ್ ವರ್ಬ್ ಹೊಂದಿರುವಿಕೆಯನ್ನು ತೋರಿಸ್ತೈತೆ. ಒಂದು ಮಾತು ಹೇಳ್ತೇನೆ ನಿಮಗೆ ನಾನು, ಆ ಕೆಲಸ ಇದನ್ನು ಮುಗಿಸ್ಬಿಡ್ತೀನಿ, ಇದೇ ವಿಡಿಯೋದಲ್ಲೇ ಮುಗಿಸ್ಬಿಡ್ತೀನಿ. ಏನ್ ಹೇಳುತ್ತೆ ಅಂತಂದ್ರೆ, ಈ ಟು ಹ್ಯಾವ್ ವರ್ಬ್ ಅದ ಅಲ್ರಿ, ಅದು ಹಿಂದಿನ ವಿಡಿಯೋದಲ್ಲಿ ನೋಡ್ರಿ ಫ್ರೆಂಡ್ಸ್. ನೀವು ಹಿಂದಿನ ವಿಡಿಯೋದು ಏನ್ ಟೈಟ್ಲ್ ಕೊಟ್ಟಿನಿ ಅಂತಂದ್ರೆ ಅಫರ್ಮೇಟಿವ್ ಟು ಇಂಟರೋಗೇಟಿವ್ ಅಂತ ಕೊಟ್ಟಿನಿ. ನಾಳೆ ವಿಡಿಯೋದಲ್ಲಿ ನೆಗೆಟಿವ್ ಮಾಡ್ತೀನಿ ರೀ, ಇದನ್ನು ಎಲ್ಲ ಟೆನ್ಸ್ಗಳನ್ನು ನೆಗೆಟಿವ್ ಮಾಡ್ತೀನಿ ರೀ. ಅದೊಂದು ಕೆಲಸ ಐತಲ್ಲ, ನಾನು ಮಾಡ್ಬೇಕ್ರಿ. ಅದು ಮಾಡ್ಕೊಂಡು ಮುಂದೆ ಹೋಗ್ತೀನಿ, ಮಾಡಲ್ಸ್ ಹೋಗ್ತೀನಿ. ನೆಗೆಟಿವ್ ಮಾಡ್ಬೇಕಲ್ರಿ. ಹಿಂದಿನ ವಿಡಿಯೋದಲ್ಲಿ ನಾನೇನು ನಿಮ್ಗೆ ಹೇಳಿದ್ದೆ ಅಂತಂದ್ರೆ, ವಿದ್ಯಾರ್ಥಿಗಳೇ, ಇದು ಟು ಹ್ಯಾವ್ ವರ್ಬ್ ಐತಲ್ಲ, ಇದನ್ನ ಇಂಟ್ರಾಗೇಟಿವ್ ಮಾಡೋದು ಎರಡು ರೀತಿಯಿಂದ ಇಂಟ್ರಾಗೇಟಿವ್ ಮಾಡ್ತೀವಿ. ಒಂದು ರೀತಿ ನಾನು ನಿಮ್ಗೆ ಹೇಳಿದ್ದೆ, ನಿಮಗೆ ಇಂಟ್ರಾಗೇಟಿವ್ ಮಾಡೋದನ್ನ ಏನಂದ್ರೆ ಐ ಹ್ಯಾವ್ ಇದ್ದದ್ದು ಹ್ಯಾವ್ ಐ ಮಾಡೋದು, ಅದರಲ್ಲಿ ಬದಲಿ ಮಾಡ್ಬಿಡೋದು. ಐ ಹ್ಯಾವ್ ಐ, ಹ್ಯಾವ್ ವಿ, ಹ್ಯಾವ್ ಯು, ಹ್ಯಾವ್ ಯು, ಹ್ಯಾಸ್ ಹಿ, ಹ್ಯಾವ್ ದೇ, ಹ್ಯಾಸ್ ಶಿ, ಹ್ಯಾವ್ ದೇ, ಹ್ಯಾಸ್ ಇಟ್, ಹ್ಯಾವ್ ದೇ ಇಂಟ್ರಾಗೇಟಿವ್ ಮಾಡ್ಬೋದು. 100% ಕರೆಕ್ಟ್ ಆದರೆ ಏನ್ ತೊಂದರೆ ಇಲ್ಲ. ಬಟ್ ಇದನ್ನೇ ಇನ್ನೊಂದು ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡಬಹುದು. ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತೇಳಿ ಜಸ್ಟ್ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನ ಹೇಳ್ತೀನಿ ನಾನೀಗ. ಇದು ಟು ಹ್ಯಾವ್ ವರ್ಬ್, ಇದು ಹೊಂದಿರುವಿಕೆಯನ್ನ ತೋರಿಸ್ತೈತಿ. ನನ್ನ ಹತ್ರ ಐತಿ, ನಾನು ಹೊಂದಿರುತ್ತೇನೆ, ನಾನು ನನಗೆ ಇರುತ್ತದೆ ಅಂತ ಹೇಳಿ. ಐ ಹ್ಯಾವ್ ಅಂದ್ರೆ ನಾನು ಹೊಂದಿರುತ್ತೇನೆ ಅಂತ ಹೇಳಿ. ಈ ಹೊಂದಿರುವಿಕೆಯನ್ನು ತೋರಿಸುವಂತ ವರ್ಬ್ ಏನಂತ ಕರಿತೀವ್ರಿ? ಟು ಹ್ಯಾವ್ ವರ್ಬ್ಸ್ ಅಂತ ಕರಿತೀವ್ರಿ. ಈ ಟು ಹ್ಯಾವ್ ವರ್ಬ್ ಏನದಲ್ಲ ಪ್ರೆಸೆಂಟ್ ಟೈಮ್ ಮಾಡ್ತೀವಿ, ಹ್ಯಾವ್ ಹ್ಯಾಸ್ ಅಂತ ಬಳಸ್ತೀವ್ರಿ. ಇಲ್ಲದ ನೋಡ್ರಿ, ಹ್ಯಾವ್ ಹ್ಯಾಸ್. ಈ ಟು ಹ್ಯಾವ್ ವರ್ಬ್ ಪಾಸ್ಟ್ ಟೈಮ್ ಮಾಡಿದಾಗ ಒಂದೇ ಅದ, ಹ್ಯಾಡ್ ಅಂತ ಹೇಳಿ. ಟು ಹ್ಯಾವ್ ವರ್ಬ್ ಫ್ಯೂಚರ್ ಟೆನ್ಸ್ ಬಂದ್ರೆ ಶಲ್ ಹ್ಯಾವ್, ವಿಲ್ ಹ್ಯಾವ್ ಅಂತದ. ವಿದ್ಯಾರ್ಥಿಗಳೇ, ಇದನ್ನ ಹಿಂಗೂ ಮಾಡ್ಬೋದು, ಹ್ಯಾವ್ ಐ, ಹ್ಯಾವ್ ವಿ ಹಿಂಗ್ ಮಾಡ್ಬೋದು, ಹ್ಯಾಡ್ ಐ, ಹ್ಯಾಡ್ ವಿ ಹಿಂಗ್ ಮಾಡ್ಬೋದು. ಏನ್ರಿ, ಶಲ್ ಐ ಹ್ಯಾವ್, ಹಿಂಗ್ ಮಾಡ್ಬೋದು, ಹಿಂಗೆಲ್ಲ ಮಾಡ್ಬೋದು. ಆದರೆ ಈ ಟು ಹ್ಯಾವ್ ವರ್ಬಿನ ಪ್ರೆಸೆಂಟ್ ಮತ್ತು ಪಾಸ್ಟ್, ಇದು ಪ್ರೆಸೆಂಟ್ ಅಲ್ರಿ. ಟು ಹ್ಯಾವ್ ವರ್ಬಿನ ಇದು ಪಾಸ್ಟ್ ಅಲ್ರಿ. ಇವು ಎರಡೇ ಎರಡು ಟೇಬಲ್ಗಳನ್ನ, ಇವು ಎರಡೇ ಎರಡು ಟೆನ್ಸ್ಗಳನ್ನ ಇನ್ನೊಂದು ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವಿ. ನಾವು ಅದನ್ನು ಕಲೀಲೇಬೇಕಂದ್ರೆ ಕಲೀಲೇಬೇಕ್ರಿ. ಯಾಕಂದ್ರೆ ನಿಮ್ ಜೊತೆಗೆ ಇದ್ದಂಥವ್ರು ಮಾತಾಡೋರು ಅವ್ರು ಆ ರೀತಿ ಇಂಟ್ರಾಗೇಟಿವ್ ಮಾಡೋದ್ರಿಂದ ನೀವೇನ್ ಮಾಡ್ತೀರಿ ಹೇಳ್ರಿ. ಸರ್ ಅದು ಡಿಸ್ಯೂಸ್ಡ್ ಆದರೆ ಇವ್ರು ಯಾರು ಯೂಸ್ ಮಾಡೋದಿಲ್ಲ ಅಂದ್ರೆ ಬೇಡ, ಡಿಸ್ಯೂಸ್ಡ್ ಇಲ್ರಿ, ಅದು ಡೈಲಿ ಯೂಸ್ಡ್ ಅದ್ರ. ಆದ್ದರಿಂದ ಅದನ್ನು ಕೂಡ ಮೋಸ್ಟ್ ನೆಸಸರಿ ಥಿಂಗ್ ಅದ ಫ್ರೆಂಡ್ಸ್. ಹಾಗಾಗಿ ಕಲಿಬೇಕಾಗ್ತದೆ. ಒಂದು ಮಾತು ನಿಮ್ಗೆ ಹೇಳ್ತೇನ್ರಿ, ಟು ಹ್ಯಾವ್ ವರ್ಬ್ ಅನ್ನ ಮಾತ್ರ ಹಂಗ್ ಮಾಡ್ಲಿಕ್ಕೆ ಆಗ್ತೈತಿ. ಅದು ಪ್ರೆಸೆಂಟ್ ಪಾಸ್ಟ್ ಮಾತ್ರ ಹಂಗ್ ಮಾಡ್ಲಿಕ್ಕೆ ಆಗ್ತೈತಿ. ಅದೇ ಫ್ಯೂಚರ್ ಬಂದ್ರೆ ಒಂದೇ ಮೆಥಡ್, ಶಲ್ ಐ ಹ್ಯಾವ್ ಅಷ್ಟೇ ಆಗ್ತೈತಿ. ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಹ್ಯಾವ್ ಹ್ಯಾಸ್ ಐತಿಲ್ರಿ, ಎಸ್ ಇಷ್ಟು ಮಾತ್ರ. ಮತ್ತು ಪಾಸ್ಟ್ ಒಂದು ಎರಡೇ ಎರಡು ಟೆನ್ಸ್ಗಳನ್ನ, ಟು ಹ್ಯಾವ್ ಪ್ರೆಸೆಂಟ್, ಟು ಹ್ಯಾವ್ ಪಾಸ್ಟ್ ಗಳನ್ನ ಮಾತ್ರ, ಎಲ್ಲಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಬರ್ತದೆ ಅವುಗಳನ್ನು ಮಾತ್ರ ನಾವು ಎರಡು ರೀತಿಯಿಂದ ಇಂಟ್ರಾಗೇಟಿವ್ ಮಾಡ್ತೀವಿ. ವಿದ್ಯಾರ್ಥಿಗಳು ಇನ್ನೊಂದು ಲಕ್ಷ ಕೊಟ್ಟು ಕೇಳ್ರಿ, ನೀವು ಇಲ್ಲಿ ಇವು ಹ್ಯಾವ್ ಹ್ಯಾಸ್ ಯೂಸ್ ಮಾಡಿದ್ವಿ ಇಲ್ಲ, ಇಲ್ಲಿ ಹ್ಯಾಡ್ ಯೂಸ್ ಮಾಡಿದ್ವಿ ಇಲ್ಲ, ಇವು ಮೇನ್ ಹೊರಬ್ರಿ. ಅದೇ ಇವನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರ್ರಿ ನೀವ್ರಿ, ಇಲ್ಲಿ ಹ್ಯಾವ್ ಹ್ಯಾಸ್ ಬರ್ತೈತ್ರಿ. ಈ ಹ್ಯಾವ್ ಹ್ಯಾಸ್ ಬಂದದ್ದು ಇಲ್ಲೇ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತೈತ್ರಿ. ಈಟನ್ನು ಮೇನ್ ವರ್ಬ್ ಇದು. ಹೆಲ್ಪಿಂಗ್ ವರ್ಬ್ ಆಗಿ ಬಂದಾಗ ಒಂದೇ ಮೆಥಡ್, ಹಿ ಹ್ಯಾಸ್ ಇಟನ್, ಹ್ಯಾಸ್ ಇ ಹಿಟನ್. ಹೆಲ್ಪಿಂಗ್ ವರ್ಬ್ ಆದಾಗ ಮತ್ತೆ ಎರಡನೇ ಮೆಥಡ್ ಮಾಡಕ್ ಹೋದ್ರಿ ನೀವ್ರಿ, ಬರೋದಿಲ್ರಿ. ಯಾವ ಹ್ಯಾಸ್ಗಳು ಹ್ಯಾಡ್ ಇದ್ದಾಗ ಎರಡು ರೀತಿ ಇಂಟ್ರಾಗೇಟಿವ್ ಮಾಡ್ತೀವಿ, ಓನ್ಲಿ ವೆನ್ ದೇ ಆರ್ ಯೂಸ್ಡ್ ಆಸ್ ಮೇನ್ ವರ್ಬ್ಸ್. ಸಪೋಸ್ ದೇ ಆರ್ ಯೂಸ್ಡ್ ಆಸ್ ಹೆಲ್ಪಿಂಗ್ ವರ್ಬ್ಸ್, two methods are not there, only one method, that is just by changing the place of subject and helping verb. He has eaten, has he eaten, he has eaten, has he eaten. ಹೆಲ್ಪಿಂಗ್ ವರ್ಬ್ ಆಗಿ ಬಂದಾಗ ಒಂದೇ ಮೆಥಡ್ ರೀ. ಆದರೆ ಇರುವಿಕೆಯನ್ನ ಹೊಂದಿರುವಿಕೆಯನ್ನು ತೋರ್ಸಕ್ ಬರ್ತೈತಲ್ಲ, ಇಲ್ಲಿ ಹೊಂದಿರುವಿಕೆ ಹೆಲ್ಪಿಂಗ್ ವರ್ಬ್ ಅದ, ಅಲ್ಲಿದು ಮೇನ್ ವರ್ಬ್ ಇದು. ಐ ಹ್ಯಾವ್ ಸಂಗ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಗ್ತಿತ್ತು. ಐ ಹ್ಯಾವ್ ಸಂಗ್ ಅಂದ್ರೆ ಒಂದೇ ರೀತಿ, ಹ್ಯಾವ್ ಐ ಸಂಗ್ ಇಷ್ಟ ಮಾಡ್ತೀವಿ.
ಆದ್ರೆ ಐ ಹ್ಯಾವ್ 2 ಪೆನ್ಸ್ ಹಿಂಗತೆ ಬಂತಂದ್ರೆ ಮೇನ್ ವರ್ಬ್. ಇದನ್ನ ಎರಡು ರೀತಿಯಿಂದ ಮಾಡ್ತೀವ್ರಿ. ಹೆಂಗೆ ಎರಡು ರೀತಿಯಿಂದ ಮಾಡ್ತೀವಿ? ಇಲ್ಲಿ ಡೂ ಹಾಕ್ತೀರಿ ಸಿಂಪಲ್ ಪ್ರೆಸೆಂಟ್ ತರಹ, ಇಲ್ಲಿ ಡೂ ಹಾಕ್ತೀರಿ ಸಿಂಪಲ್ ಪ್ರೆಸೆಂಟ್ ತರಹ, ಇಲ್ಲಿ ಡೂ ಹಾಕ್ತೀರಿ, ಇಲ್ಲಿ ಡೂ ಹಾಕ್ತೀರಿ, ಇಲ್ಲಿ ಡಸ್ ಹಾಕ್ತೀರಿ, ಇಲ್ಲಿ ಡಸ್ ಹಾಕ್ತೀರಿ, ಇಲ್ಲಿ ಡಸ್ ಹಾಕ್ತೀರಿ, ಇಲ್ಲಿ ಡೂ ಹಾಕ್ತೀರಿ. ಎಲ್ಲ ಕಡೆ ಡೂ ಹಾಕ್ತೀರಿ. ಈ ಶೀಟ್ ಹತ್ರ ಡಸ್ ಹಾಕ್ತೀರಿ. ಯಾವ ಹಾಕ್ತೀರಿ. ಹ್ಯಾಸನ್ನ ಯಾವ ಮಾಡ್ಬೇಕ್ರಿ? ಕಲಾಸ್ ಈ ರೀತಿ ಇಂಟ್ರಾಗೇಟಿವ್ ಮಾಡ್ಬೋದ್ರಿ. ಐ ಹ್ಯಾವ್, ಡು ಐ ಹ್ಯಾವ್, ವಿ ಹ್ಯಾವ್, ಡು ವಿ ಹ್ಯಾವ್, ಯು ಹ್ಯಾವ್, ಡು ಯು ಹ್ಯಾವ್, ಯು ಹ್ಯಾವ್, ಡು ಯು ಹ್ಯಾವ್, he has, ಹುಷಾರಿ, does he have, has ಅಲ್ಲ, she has, does she have, it has, does it have. ಕ್ಲಿಯರ್ ಆತಲ್ರಿ ವಿದ್ಯಾರ್ಥಿಗಳು? they have, do they have, do I have, do we have, do you have, do you have, does he have, do they have, does she have, do they have, does it have, do they have. ಟೈಮ್ ಆಗ್ತಾ ಬರ್ತಾ ಫ್ರೆಂಡ್ಸ್, ನನಗೆ ಸಮಯ ಕಡಿಮೆ ಇರೋದ್ರಿಂದ ಚೂರು ಅವಸರ ಮಾಡಬೇಕಾಗ್ತದೆ. 1 hour ವಿಡಿಯೋ ಮಾಡ್ತೀನಿ ನಾನು. ಐ ಹ್ಯಾವ್, ಡು ಐ ಹ್ಯಾವ್, ಗುಡ್ ಫ್ರೆಂಡ್ಸ್. he has, does he have, great physical power. Mahesh has, does Mahesh have 2 sisters? The boy has, does the boy have a cycle? The boys have ಐತ್ರಿ. Do the boys have cycles? ಈ ರೀತಿ ಮಾಡ್ತೇವ್ರಿ. ಇದ್ರ ಎರಡು ರೀತಿಯಿಂದ ಐ ಹ್ಯಾವ್ ಐನೂ ಮಾಡ್ಬೋದು, ಡು ಐ ಹ್ಯಾವ್ನು ಮಾಡ್ಬೋದು. he has heನೂ ಮಾಡ್ಬೋದು, ಡಸ್ ಹಿ ಹ್ಯಾವ್ನು ಮಾಡ್ಬೋದು. ಮೇನ್ ಹೊರಬಾಗಿ ಬಂದಾಗ ಐ ಹ್ಯಾವ್ ಈಟನ್ ಅಂತ ಬಂದ್ರೆ ಮತ್ತೆ ಎರಡು ರೀತಿಯಿಂದ ಮಾಡಕ್ ಬರ್ತಲ್ರಿ. ಹೆಲ್ಪಿಂಗ್ ವರ್ಬ್ ಆಗತ್ತ ಅವಾಗ, ಅದು ಟು ಡು ಹೊರಬ್ನವಾಗ ಐ ಹ್ಯಾವ್ ಈಟನ್, ಹ್ಯಾವ್ ಐ ಈಟನ್ ಒಂದೇ ಮೆಥಡ್. ಹುಷಾರಾಗಿರ್ರಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಐತೆ ಎರಡು ರೀತಿಯಿಂದ ಮಾಡಬಹುದ್ರಿ. ಸಿಂಪಲ್ ಪಾಸ್ಟ್ ಅಲ್ಲ, ಸಾರಿ, ಪಾಸ್ಟ್ ಫಾರ್ಮ್ ಆಫ್ ಇದೇನದ ಟು ಹ್ಯಾವ್ ಪಾಸ್ಟ್. ಐ ಹ್ಯಾಡ್ ಐ ಮಾಡ್ಬೋದು. ಇನ್ನಾದ ಇಲ್ಲಿ ಡಿಡ್ ತಗೋಬೇಕ್ರಿ. ಅಲ್ಲಿ ಡೂ ಡಸ್ ತಗೊಂಡ್ರಿ, ಇಲ್ಲಿ ಡಿಡ್ ತಗೋರಿ ಹ್ಯಾಡ್ ಇದ್ದಾಗ. ಮತ್ತೆ ಅಲ್ಲೇ ಡೂ ಡಸ್ ಎರಡು ಬರ್ತವೆ, ಇಲ್ಲಿ ಡಿಡ್ ಒಂದೇ ಬರ್ತದೆ. ಎಲ್ಲ ಕಡೆ ಒಂದೇ ರೀತಿ ಈಸಿ ಐತಲ್ರಿ. ಕಂಪೇರಿಟಿವ್ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ ಸಿಂಪಲ್ ಅದೇನು ಟು ಹ್ಯಾವ್ ಪ್ರೆಸೆಂಟ್ ಕಂಪೇರ್ ಮಾಡಿದ್ರೆ ಅಲ್ಲಿ ಒಂದ್ ಕಡೆ ಡಸ್ ತಗೋಬೇಕು, ಒಂದ್ ಕಡೆ ಡೂ ತಗೋಬೇಕು. ಈ ಶೀಟ್ ಇದ್ರೆ ಡಸ್ ತಗೊಂಡು ಮಾಡಿದ್ರಲ್ರಿ, ಇಲ್ಲಿ ಡಸ್ ತಗೊಂಡ್ರಿ, ಇಲ್ಲಿ ಉಳ್ಕಾದ ಕಡೆ ಎಲ್ಲ ಡೂ ತಗೊಂಡ್ರಿ. ಇಲ್ಲ ಹಂಗಲ್ಲ, ಡಿಡ್ ಅಷ್ಟೇ ತಗೋಬೇಕು. ಆದ್ರೆ ಅಲ್ಲಿ ಡಸ್ ತಗೊಂಡು ಡೂ ತಗೊಂಡು ಹ್ಯಾವ್ ಮಾಡಿದ್ರಲ್ಲ, ಇಲ್ಲಿ ಡಿಡ್ ತಗೊಂಡು ಇಲ್ಲಿ ಕೂಡ ಹ್ಯಾವ್ ಮಾಡಬೇಕು. ಹ್ಯಾವ್ ಬರೋದಿಲ್ಲ. ಡಿಡ್ ಐ ಹ್ಯಾವ್, ಡಿಡ್ ವಿ ಹ್ಯಾವ್, ಡಿಡ್ ಯು ಹ್ಯಾವ್, ಡಿಡ್ ಯು ಹ್ಯಾವ್, ಡಿಡ್ ಹಿ ಹ್ಯಾವ್, ಡಿಡ್ ದೇ ಹ್ಯಾವ್, did she have, did they have, did it have, did they have. Clear? ಒಂದು 5 ಎಕ್ಸಾಂಪಲ್ಸ್ ಅದಾವ, ಇದನ್ನ ಮಾಡೋಣ. ನೆಹರೂಜಿ ಹ್ಯಾಡ್, ಡಿಡ್ ನೆಹರೂಜಿ ಹ್ಯಾವ್, ಐ ಹ್ಯಾಡ್, ಡಿಡ್ ಐ ಹ್ಯಾವ್, ದೇ ಹ್ಯಾಡ್, ಡಿಡ್ ದೇ ಹ್ಯಾವ್, ದ ಬಾಯ್ಸ್ ಹ್ಯಾಡ್. Did the boy, I'm sorry. The boy had. Did the boy have? The boys had. Did the boys have? Nehruji had 9 cars. Did Nehruji have 9 cars? I had 10,000 rupees yesterday. Did I have 10,000 rupees yesterday? They had their own house. Did they have their own house? The boys had 2 sisters. Did the boys have 2 sisters? I'm sorry. The boy had 2 sisters. Did the boy have 2 sisters? The boys had their cycles. Did the boys have their cycles? ಪ್ರಯತ್ನ ಸಾಕಷ್ಟಾಗಿದೆ ಅಂದ್ರೂ ಕೂಡ ಕೊರತೆ ಆಗ್ತೈತ್ರಿ. ಅಂದ್ರೆ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತೈತ್ರಿ. ಇದಕ್ಕೋಸ್ಕರ ಒಂದು ಎಕ್ಸರ್ಸೈಸ್ ಮಾಡ್ತೇನೆ ಬೇರೆ ವಿಡಿಯೋದಲ್ಲಿ. ಆ ಎಕ್ಸರ್ಸೈಸ್ ಮಾಡಿ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಇಂದ ತಗೊಂತೀನಿ ಡೂ ಡಸ್ ಡಿಡ್ ಹಾಕೋದನ್ನ.
ಮತ್ತಿಂದ ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್ ಇಲ್ಲಿ ಇವನು ತಗೋತೇನ್ರಿ. ಮತ್ತು ಐ ಆಮ್ ಈಟಿಂಗ್, ಆಮ್ ಈಟಿಂಗ್, ಐ ಹ್ಯಾವ್ ಇಟನ್, ಹ್ಯಾವ್ ಇಟನ್ ಮಾಡ್ತೀನಲ್ಲ ಅದನ್ನು ಕೂಡ ತಗೋತೇನ್ರಿ. ಎಲ್ಲೋ ಮಿಕ್ಸ್ ಇರ್ತಕ್ಕಂಥದ್ದು ಎಕ್ಸಸೈಸ್ 1 2 ಒಂದಿಷ್ಟು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಮಾಡಿಸಿ ಏನ್ ಮಾಡ್ತೇನೆ ನಿಮ್ಗೆ ಪರ್ಫೆಕ್ಟ್ ಮಾಡ್ತೇನ್ರಿ. ಅನಂತರದಲ್ಲಿ ಏನದಲ್ಲ ಒಂದ್ಸಲ ಕಲಿತ್ರಿ ಅಂತಂದ್ರೆ ಮತ್ತೆ ಮರೆಯೋದಲ್ರಿ. ಇದ್ರಾಗ ಏನು ಹೆಚ್ಕಮ್ಮ ಆಗೋದಲ್ರಿ. ನಾನು ಹೇಳಿದ್ನಲ್ಲ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನೋದು ಎಷ್ಟು ಸತ್ಯ, ನಾನು ಹೇಳೋದು ಅಷ್ಟೇ ಸತ್ಯ ಇರ್ತದ. ಏನೇನು ಸಂಶಯ ಮಾಡಬೇಡ್ರಿ. 100% ನಾನು ಇದನ್ನ ಕಲೀರಿ ಫ್ರೆಂಡ್ಸ್. 100% ಯು ವಿಲ್ ರೀಚ್ ಯುವರ್ ಗೋಲ್. ಇಂಗ್ಲಿಷ್ ಕಲಿಬೇಕಂತ ಆಸೆ ಅದನ್ನ ಕಲೀರಿ. ನಾನು ಹೇಳಿದ್ದನ್ನು ಮಾಡ್ರಿ. ಟೈಮ್ ಸ್ವಲ್ಪ ಜಾಸ್ತಿ ಬೇಕು, 1 ವರ್ಷಗಟ್ಟಲೆ ಬೇಕಾಗ್ತದೆ. 6 ತಿಂಗಳಗಟ್ಟಲೆ 8 ತಿಂಗಳಗಟ್ಟಲೆ ಬೇಕ್ರಿ. ಸತತ ಫೈಟ್ ಮಾಡ್ಬೇಕ್ರಿ. ಮತ್ತೆ ಜೊತೆಗೆ ಮತ್ತೊಂದು ಸ್ವಲ್ಪ ಲಿಸ್ನಿಂಗ್ ಮಾಡ್ರಿ. ಎಲ್ಲರ ಇಂಗ್ಲಿಷ್ ಸ್ಪೀಚ್ ಇದು ಅಂದ್ರೆ ಮತ್ತೆ ರೀಡಿಂಗ್ ಮಾಡ್ರಿ. LSRW ಬೇಕಲ್ರಿ. LSRW ಆರ್ ದ ಸ್ಕಿಲ್ಸ್ ಆಫ್ ಲರ್ನಿಂಗ್ ಎ ಲ್ಯಾಂಗ್ವೇಜ್ ಅಂತ ಕರೀತಾರೆ. LSRW ಅಂದ್ರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ 4 ಮಾಡ್ತಿರ್ಬೇಕ್ರಿ. ನಾನು ಇಂಪಾರ್ಟೆನ್ಸ್ ಕೊಡೋದು ಗ್ರಾಮರ್ಗೆ. ನೀವು ಇಂಗ್ಲಿಷ್ ಚೊತ್ನಾಗ ಬರ್ಬೇಕಂದ್ರೆ LSRW ಆಗ್ಬೇಕು, ಲಿಸ್ನಿಂಗ್ ಆಗ್ಬೇಕು, ಸ್ಪೀಕಿಂಗ್ ಆಗ್ಬೇಕು, ರೀಡಿಂಗ್ ಆಗ್ಬೇಕು, ರೈಟಿಂಗ್ ಆಗ್ಬೇಕು. ಇಂಗ್ಲಿಷ್ ಬರ್ತದ್ರಿ. 1 ವರ್ಷ ಬೇಕು. ಒಂದು ಸಸಿ ಇದ್ದಂಗ್ರಿ ಇದು. ಹಚ್ತೀವ್ರಿ, ಮಲ್ಲಿಗೆ ಹೂವಿನ ಕಂಟಿ ಇದ್ದಂಗ್ರಿ ಇದು. ಹಚ್ತೀವಿ, ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ನೀರು ಎರಿಬೇಕು, ಅದಕ್ಕೆ ಮಣ್ಣು ಹಾಕಬೇಕು, ನೀರು ಎರಿಬೇಕು. ನರ್ಚರ್ ಮಾಡಿದ್ವು ಅಂತಂದ್ರೆ ಇಟ್ ವಿಲ್ ಈಲ್ಡ್ ಫ್ರೂಟ್, ಬಟ್ ಇಟ್ ಟೇಕ್ಸ್ ಸರ್ಟನ್ ಟೈಮ್. ಸರ್ಟನ್ ಅಮೌಂಟ್ ಆಫ್ ಟೈಮ್ ಅದು ತಂದೆ ಆಗಿರ್ತಕ್ಕಂಥದ್ದು ಯಾವುದಕ್ಕೆ ಆಗಲ್ರಿ. ಆ ರೀತಿಯಲ್ಲಿ ಕೊನೆ ಕಲಿತೀರಿ, ಏನೋ ಸಂಶಯ ಬೇಡ. ಬಟ್ ಪೇಷನ್ಸ್ ಅಂತೀವಲ್ಲ, ಪೇಷನ್ಸ್, ಟಾಲರೆನ್ಸ್, ಸ್ಟ್ರಗಲ್ ಅಂಡ್ ಟಾಲರೆನ್ಸ್ ಅದು ಬೇಸಿಕ್ ನೀಡ್ಸ್ ಆಫ್ ಏನಂತೀವಲ್ಲ ಬೇಸಿಕ್ ನೀಡ್ಸ್ ಟು ಗೆಟ್ ಫ್ರೂಟ್. ಇಷ್ಟು ಮಾಡ್ಕೊಳ್ಳೋಣ. ಮತ್ತು ನಾಳೆ ವಿಡಿಯೋದೊಳಗೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೆಗೆಟಿವ್ ಮಾಡ್ತೇನೆ ರೀ. ಎಲ್ಲವ್ರಿ ಟು ಬಿ, ಟು ಹ್ಯಾವ್, ಟು ಡೂ 12 ಟೆನ್ಸ್ ಎಲ್ಲವನ್ನೂ ನೆಗೆಟಿವ್ ಮಾಡ್ತೀನಿ ನಾಳೆ. ಅಷ್ಟು ಮಾಡಿ ಮುಗಿಸ್ಬಿಟ್ಟು ಮಾಡಲ್ಸ್ಗಳು ಹೇಳ್ತೇನೆ ರೀ. ಅಷ್ಟು ಮುಗಿಸ್ಬಿಟ್ಟು ಇವುಗಳ ಮೇಲೆ ಎಕ್ಸಸೈಸ್ ಅವಾಗ ಮಾಡ್ತೇನೆ. ಸರಿನಾ? ಓಕೆ ಫ್ರೆಂಡ್ಸ್, ಸಿ ಯು. ಸಬ್ಸ್ಕ್ರೈಬ್ ಇಲ್ಲಿವರೆಗೆ ನೀವು ಆಗಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸ್ವಲ್ಪ ನಮ್ಮದು ಈ ಚಾನಲ್, ನಂದು ಇನ್ನೊಂದು ಚಾನಲ್ ಇದೆ 7 ಕೋಟಿ ಇಂಗ್ಲೀಷ್ ಅಕಾಡೆಮಿ ಅಂತೇಳಿ. ಅಲ್ಲಿ ಕೂಡ ಗ್ರಾಮರ್ ಹಾಕಿರ್ತೇನೆ ನೋಡ್ರಿ. ಅಲ್ಲಿ ಅದನ್ನು ಕೇಳ್ರಿ. ಅದು ಸಿಮಲ್ಟೇನಿಯಸ್ಲಿ ಎರಡೂ ವಾಚ್ ಮಾಡ್ಕೊಂತ ಹೋಗ್ರಿ. ನಿಮಗೆ ಪ್ರಾಫಿಟ್ ಆಗ್ತದೆ, ನನಗೂ ಸ್ವಲ್ಪ ಪ್ರಾಫಿಟ್ ಆಗೋದ್ರ ಸಲುವಾಗಿ ಸ್ವಲ್ಪ ಚಾನಲ್ಗೆ ಏನು ಮಾಡಿರಿ, 2 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್. ಆಮೇಲೆ ಶೇರ್ ಮಾಡಿರಿ, ಫ್ರೆಂಡ್ಸ್ಗೂ ಹೇಳ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು, ಬಾಯ್, ಥ್ಯಾಂಕ್ ಯು.